ಹಾಯ್ ಹೆಲೋ ನಮಸ್ಕಾರ ಚಾಮ್ಸ್, ಹೇಗಿದ್ದೀರಾ ಎಲ್ಲರೂ? PUC ಎಟ್ ಪರೀಕ್ಷೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಸ್ಲೈಡ್ ನೋಡಿದ್ಮೇಲೆ ಗೆಸ್ ಮಾಡಿರ್ತೀರಾ, ಏನದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಸೊ ಈ ಚಾಪ್ಟರ್ನಿಂದ ಯಾವ ಥರ KCET ಪ್ರಶ್ನೆಗಳು ಬರುತ್ತೆ ಅಥವಾ KCET ಪ್ರಿಪರೇಷನ್ ಯಾವ ಥರ ಇರಬೇಕು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಈ ಚಾಪ್ಟರ್ನಿಂದ ಎಷ್ಟು ಪ್ರಶ್ನೆ ಬರ್ಬೋದು KCETಯಲ್ಲಿ ಅಂದರೆ ಇದಕ್ಕೆ ಉತ್ತರ ಸಿಂಪಲ್ ಮಕ್ಕಳೇ, ಒಂದು ಕ್ವೆಶ್ಚನ್ ಅಂತೂ ಪಕ್ಕಾ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ನೀಟ್ ಎಕ್ಸಾಮ್ನಲ್ಲಂತೂ ಈ ಪರ್ಟಿಕ್ಯುಲರ್ ಟಾಪಿಕಿಂದ ಭಾಳಷ್ಟು ಅನಾಲಿಟಿಕಲ್ ಟೈಪ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಸೊ ಈ ಸ್ಟೇಜಸ್ ಬಗ್ಗೆ ಆಗಿರಲಿ, ಕ್ರೋಮೋಸೋಮ್ ನಂಬರ್, ಕ್ರೊಮ್ಯಾಟಿಡ್ ನಂಬರ್, ಇದೆಲ್ಲ ಒಂಥರ ಹಾಟ್ಸ್ಪಾಟ್ಸ್ ಆಯಿತಾ. ಸೊ ನೀವು ಆ ಥರ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಆ ಪ್ರಿಪ್ರೇಷನಲ್ಲೂ ಸಹ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಚಾಪ್ಟರ್ನಲ್ಲಿ 2 ಭಾಗ ಇದೆ, ಸೆಲ್ ಸೈಕಲ್, ಸೆಲ್ ಡಿವಿಷನ್. ಓಕೆ, ಸೊ ಈ ಕ್ಲಾಸ್ ನಿಮಗೆ ಈಸಿ ಅನಿಸ್ಬೇಕು ಅಥವಾ ಮ್ಯಾಮ್ ಇದಕ್ಕೆ ಮುಂಚೆ ಏನಾದರೂ ಪ್ರಿರೆಕ್ವಿಸಿಟ್ ಇದೆಯಾ ಅಂತಂದರೆ ಫಸ್ಟು ಈ ಚಾಪ್ಟರ್ನ 1 ಶಾರ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಮಕ್ಕಳ. ಸೊ ಅದರಲ್ಲಿ ನಾನು ಎಲ್ಲ ಕಾನ್ಸೆಪ್ಟ್ಸು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾವು ಬ್ರೀಫ್ ಸಮರಿಯನ್ನು ಮಾತಾಡಿ ಅದಕ್ಕೆ ಮುಂದೆ ನಾವು KCET PYQs ಸಾಲ್ವ್ ಮಾಡ್ತೀವಿ. ಸೊ ಮಸ್ತ್ ಮಜಾ ಮಾಡೋಕ್ಕೆ ರೆಡಿನಾ? ಶುರು ಮಾಡೋಣ. ಸೊ ಫಸ್ಟ್ ಥಿಂಗ್, ಈ ಚಾಪ್ಟರ್ನಲ್ಲಿ ಅಥವಾ ಈ ಕ್ಲಾಸ್ನಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ, ಒಂದು ಸಣ್ಣ ಮೈಂಡ್ ಮ್ಯಾಪ್ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಈ ಚಾಪ್ಟರ್ನಲ್ಲಿರುವಂಥ ಎಲ್ಲ ಟಾಪಿಕ್ಸ್ನು ಅಲ್ಲಿ ಕವರ್ ಮಾಡೋಣ. ಅದಾದಮೇಲೆ ಒಂದು ಸಮರಿ, ವೆರಿ ಕನ್ಸೈಸ್ ಸಮರಿ, ಮತ್ತು ಕೊನೆಯಲ್ಲಿ PYQs. ಓಕೆ, ಸೊ ಫಸ್ಟ್ ಥಿಂಗ್, ಈ ಎಂಟೈರ್ ಚಾಪ್ಟರ್ನಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸೆಲ್ ಫಸ್ಟ್ ಆಫ್ ಆಲ್ ಯಾಕೆ ಡಿವೈಡ್ ಆಗಬೇಕು. ಸೆಲ್ ಡಿವೈಡ್ ಆಗಬೇಕು ಅಂದರೆ 2 ರೀಸನ್ಸಿಂದ. ಏನದು? ಫಸ್ಟ್ ಒನ್ ಈಸ್ ದ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ. ಓಕೆ, ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ. ಮತ್ತೊಂದು ಸರ್ಫೇಸ್ ಏರಿಯಾ. ಸೊ ಅದು ಚಿಕ್ಕದಿದ್ದಷ್ಟು ಆ ನ್ಯೂಕ್ಲಿಯಸ್ ಏನಿದೆ ಅದು ಸೆಲ್ ಆಕ್ಟಿವಿಟೀಸ್ನ ಈಸಿಯಾಗಿ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಸರ್ಫೇಸ್ ಏರಿಯಾ, ಅದು ಚಿಕ್ಕದಿದ್ದಷ್ಟು ಸರ್ಫೇಸ್ ಏರಿಯಾ ಅದಕ್ಕೆ ಜಾಸ್ತಿ ಸಿಗುತ್ತೆ ಸೆಲ್ಸ್ಗೆ ಇಂಟರ್ಯಾಕ್ಟ್ ಮಾಡೋಕ್ಕೆ. ಸೊ ಈ ರೀಸನಿಂದ, ಈ 2 ರೀಸನಿಂದ ಸೆಲ್ಸ್ ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಈ ಪ್ರಾಸೆಸ್ ಏನಿದೆ, ಈ ಡಿವಿಷನ್ ಪ್ರಾಸೆಸ್ ಏನಿದೆ, ಅದು ತುಂಬ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಮಕ್ಕಳ. ಅದಕ್ಕೆ ಸೊ ಫಸ್ಟ್ ಏನಾಗಬೇಕು, ಅದು ಫಸ್ಟು ಪ್ರಿಪೇರ್ ಆಗಬೇಕು, ಅದರಲ್ಲಿ ಗ್ರೋತ್ ಆಗಬೇಕು. ಅದಾದಮೇಲೆ ಅದು ಡಿವೈಡ್ ಆಗಿ ತನ್ನ ಡಾಟರ್ ಸೆಲ್ಸಿಗೆ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮಟೀರಿಯಲ್ ಆಗಿರಲಿ, ಆರ್ಗನಲ್ಸ್ ಆಗಿರಲಿ, ಅದನ್ನೆಲ್ಲ ಈಕ್ವಲ್ ಅಮೌಂಟ್ ಕೊಡೋದಕ್ಕಾಗತ್ತೆ. ಕರೆಕ್ಟ್? ಸೊ ಇದರಲ್ಲಿ 2 ಸ್ಟೇಜಸ್ ಇರುತ್ತೆ. ಏನದು? ಗ್ರೋತ್ ಮತ್ತು ಡಿವೈಡ್. ಸೊ ಮತ್ತೆ ಗ್ರೋತ್ ಮತ್ತೆ ಡಿವೈಡ್. ಸೊ ಈ ಥರ ಒಂದು ಸೈಕ್ಲಿಕ್ ಪ್ರಾಸೆಸ್ ನಡೆಯುತ್ತೆ. ಸೊ ಡಿವೈಡ್ ಆಗಬೇಕಂದ್ರೆ ಅದಕ್ಕೆ ಮುಂಚೆ ಗ್ರೋತ್ ಆಗಬೇಕು. ಸೊ ಈ ಸೈಕ್ಲಿಕ್ ಪ್ರಾಸೆಸನ್ನು ನಾವೇನಂತ ಕರಿತೀವಿ ಮಕ್ಕಳ? ಇದನ್ನು ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಸೈಕಲ್. ಸೆಲ್ ಸೈಕಲ್ ಇಸ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ವೆರಿನ್ ದ ಸೆಲ್ ಪ್ರಿಪೇರ್ಸ್ ಇಟ್ ಸೆಲ್ಫ್. ಅಂದರೆ ಆ ಜೀನೋಮ್ ಏನಿರುತ್ತೆ ಅದು ಡ್ಯೂಪ್ಲಿಕೇಟ್ ಆಗಿ ತನ್ನ ಡಾಟರ್ ಸೆಲ್ಸ್ಗೆ ಈಕ್ವಲ್ ಅಮೌಂಟ್ ಆಫ್ ದ ಜೀನೋಮ್ ಇಸ್ ಗಿವನ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ 2N ಇತ್ತು ಅಂತ ಇಟ್ಕೊಳ್ಳಿ ಮಕ್ಕಳ. ಪೇರೆಂಟ್ ಸೆಲ್ ಇತ್ತು, ಪೇರೆಂಟ್ ಸೆಲ್ ವಾಸ್ ಡಿಪ್ಲಾಯ್ಡ್, ಇಟ್ ಈಸ್ ಹ್ಯಾವಿಂಗ್ 46 ಕ್ರೋಮೋಸೋಮ್ ಅಂತ ಅಂದ್ಕೊಳ್ಳಿ. ಈಗ ಅದು ಡಿವೈಡ್ ಆಗುತ್ತೆ, 2 ಸೆಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಆಗುತ್ತೆ, ಇಲ್ಲಿ 23 ಕ್ರೋಮೋಸೋಮ್ ಇರುತ್ತೆ. ಅರ್ಥ ಆಯ್ತಾ? ಇದು ರಿಡಕ್ಷನಲ್ ಡಿವಿಷನ್. ಆದರೆ ನಾವಿಲ್ಲಿ ಮಾತಾಡ್ತಿರೋವಂಥದ್ದು ಈಕ್ವೇಷನಲ್ ಡಿವಿಷನ್. ಸೊ ಈಕ್ವೇಷನಲ್ ಡಿವಿಷನಲ್ಲಿ ಈ ಥರ ಆಗಲ್ಲ. ಇಲ್ಲಿ ಕ್ರೋಮೋಸೋಮ್ ನಂಬರ್ ಕಡಿಮೆ ಆಗಲ್ಲ, ಇನ್ಫ್ಯಾಕ್ಟ್ ಅದು ಸೇಮ್ ಇರುತ್ತೆ. ಸೊ ಇಲ್ಲೂ ಸಹ 46 ಇರುತ್ತೆ. ಅರ್ಥ ಆಯ್ತಾ? ಸೊ ಪೇರೆಂಟ್ ಸೆಲ್ಲಲ್ಲಿ ಎಷ್ಟಿರುತ್ತೋ ಡಾಟರ್ ಸೆಲ್ಸಲ್ಲೂ ಅಷ್ಟೇ ಇರುತ್ತೆ. ಸೊ ಇಷ್ಟೇ ಇಲ್ಲಿ ವಾಪಸ್ ಬರಬೇಕು ಅಂತಂದರೆ, ಅಂದರೆ 46 ಉಳ್ಕೋಬೇಕು ಅಂತಂದರೆ ಹೇಗಾಗುತ್ತೆ ಇಲ್ಲಿ? ಸೊ ಈ ಅಮೌಂಟ್ ಏನಿದೆ ಇದು ಡಬಲ್ ಆಗಬೇಕು ಅಲ್ವಾ? ಆದರೆ ಇದು ಡಬಲ್ ಆದರೆ ಕ್ರೋಮೋಸೋಮ್ ನಂಬರು ಡಬಲ್ ಆಗಬೇಕಾ? ಇಲ್ಲ, ಕ್ರೋಮೋಸೋಮ್ ನಂಬರ್ ಹಾಗೆ ಇರುತ್ತೆ. ಅಂದರೆ 46 ಕ್ರೋಮೋಸೋಮ್ಸ್ ಇರುತ್ತೆ, ಆದರೆ DNA ಕಂಟೆಂಟ್ ಡಬಲ್ ಆಗಿರುತ್ತೆ. ಏನಾಗುತ್ತೆ ಅಲ್ಲಿ? 2C ಇರೋ ಅಂಥದ್ದು 4C ಆಗುತ್ತೆ. ಅದರ ಅರ್ಥ ಈಗಿರೋ ಕ್ರೋಮೋಸೋಮ್ಸ್, ಈ ಥರ ಇರೋ ಕ್ರೋಮೋಸೋಮ್ಸ್ ಎಲ್ಲ ಈಗ ಬೈವೇಲೆಂಟ್ ಆಗುತ್ತೆ, ಅಥವಾ 2 ಕ್ರೋಮ್ಯಾಟಿಡ್ಸ್ ಇರುತ್ತೆ. ಸೊ ಒಂದೇ ಕ್ರೋಮ್ಯಾಟಿಡ್ ಇರೋ ಕ್ರೋಮೋಸೋಮ್ ಅಂದರೆ ಈ ಥರ ಇರೋ 46 ಕ್ರೋಮೋಸೋಮ್ ಪೇರೆಂಟ್ ಸೆಲ್ಲಲ್ಲಿ ಇಂಟರ್ಫೇಸ್ ಅಥವಾ ಸೆಲ್ ಸೈಕಲ್ನ ಗ್ರೋತ್ ಫೇಸಲ್ಲಿ ಈ ಥರ ಆಗುತ್ತೆ. ಅದಾದಮೇಲೆ ಅದು ಡಿವೈಡ್ ಆಗುತ್ತೆ. ಸೊ ಆವಾಗ ಒಂದು ಸೆಲ್ಗೆ ಇಷ್ಟು ಹೋಗುತ್ತೆ, ಇನ್ನೊಂದು ಸೆಲ್ಗೆ ಈ ಥರ ಹೋಗುತ್ತೆ.
ಸೊ ಬೇಸಿಕ್ಲಿ ಡಬಲ್ ಆಗುತ್ತೆ, ಡಬಲ್ ಆದಮೇಲೆ ಅದು ಡಿವಿಷನ್ ಆಗುತ್ತೆ. ಸೊ ಈ ಡಬಲ್ ಎಲ್ಲಾಗುತ್ತೆ ಮಕ್ಕಳ? ಆ ಗ್ರೋತ್ ಫೇಸ್ನಲ್ಲಿ. ಸೊ ಸೆಲ್ ಸೈಕಲ್ನಲ್ಲಿ ಗ್ರೋತ್ ಫೇಸ್ ಇದೆ, ಡಿವೈಡಿಂಗ್ ಫೇಸ್ ಇದೆ. ಸೊ ಆ ಗ್ರೋತ್ ಫೇಸ್ನ ನಾವೇನಂತ ಕರಿತೀವಿ? ಆ ಗ್ರೋತ್ ಫೇಸ್ನ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇಂಟರ್ಫೇಸಲ್ಲಿ 3 ಸ್ಟೇಜ್ ಇದೆ. ಏನದು? ಗ್ಯಾಪ್ 1, ಸಿಂಥಸಿಸ್ ಫೇಸ್ ಅಥವಾ ಎಸ್ ಫೇಸ್ ಅಲ್ವಾ? ಎಸ್ ಫೇಸ್. ದೆನ್ ಯು ಹ್ಯಾವ್ ಗ್ಯಾಪ್ 2 ಫೇಸ್. ಓಕೆ, ಸೊ ಇಲ್ಲಿ ಗ್ಯಾಪ್ 1ನಲ್ಲಿ ಏನಾಗುತ್ತೆ ಮಕ್ಕಳ? RNA ಸಿಂಥಸಿಸ್ ಆಗುತ್ತೆ. ಓಕೆ, RNA ಸಿಂಥಸಿಸ್ ಆಗುತ್ತೆ, ಆರ್ಗನಲ್ಸ್ ಡೂಪ್ಲಿಕೇಶನ್ ಆಗುತ್ತೆ. ಅಂದರೆ ಇದೆಲ್ಲ ಪ್ರಿಪ್ರೇಷನ್ನು, ಕರೆಕ್ಟ್? ಆರ್ಗನಲ್ಸ್ ಡ್ಯೂಪ್ಲಿಕೇಶನ್ ಆಗುತ್ತೆ. ಅದಾದಮೇಲೆ ಸಿಂಥಸಿಸ್ ಫೇಸಲ್ಲಿ DNA ಡ್ಯೂಪ್ಲಿಕೇಶನ್ ಆಗುತ್ತೆ. DNA ಡ್ಯೂಪ್ಲಿಕೇಶನ್ ಆಗುತ್ತೆ ಅಥವಾ ರೆಪ್ಲಿಕೇಶನ್ ಅಂತಲೂ ಕರಿಬೋದು. ಆದರೆ ಇದು ಎಲ್ಲಾಗುತ್ತೆ? ಇದು ನ್ಯೂಕ್ಲಿಯಸ್ನಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಇದು ನ್ಯೂಕ್ಲಿಯಸ್ನಲ್ಲಿ ಆಗುತ್ತೆ. G2 ಫೇಸ್ನಲ್ಲಿ ಏನಾಗುತ್ತೆ? ಸೊ G2 ಫೇಸ್ನಲ್ಲಿ ಟ್ಯೂಬ್ಯುಲಿನ್ ಪ್ರೋಟೀನ್ ಸೆಕ್ರೀಷನ್ ಆಗುತ್ತೆ. ಟ್ಯೂಬ್ಯುಲಿನ್ ಪ್ರೋಟೀನ್ ಸೆಕ್ರೀಷನ್ ಆಗುತ್ತೆ. ಸೊ ಟ್ಯೂಬ್ಯುಲಿನ್ ಪ್ರೋಟೀನ್ ಏನಕ್ಕೆ ತುಂಬ ಇಂಪಾರ್ಟೆಂಟ್? ಸ್ಪಿಂಡಲ್ ಫೈಬರ್ಸ್ ಫಾರ್ಮ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬೇರೆ ಆರ್ಗನಲ್ಸೂ ಸಹ ಡ್ಯೂಪ್ಲಿಕೇಶನ್ ಆಗುತ್ತೆ. ಬಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು? ಟ್ಯೂಬ್ಯುಲಿನ್ ಪ್ರೋಟೀನ್ ಸೆಕ್ರೀಷನ್. ಸೊ ಇದಿಷ್ಟು 3 ಸ್ಟೇಜಸ್. ಸೊ DNA ರೆಪ್ಲಿಕೇಶನ್ಗೆ ಬೇಕಾಗಿರುವಂಥದ್ದೆಲ್ಲ G1 ಫೇಸ್ನಲ್ಲಿ ಏನಾಗುತ್ತೆ? ಸಿಂಥಸೈಸ್ ಆಗುತ್ತೆ. ಓಕೆ, ಸೊ ಇದು 3 ಸೆಲ್ ಸೈಕಲ್ನ ಫೇಸಸ್, ಇಂಟರ್ಫೇಸ್ನ ಫೇಸಸ್. ಇದು ಬಿಟ್ಟು ಯಾವಾಗಲೂ ಸೆಲ್ಸ್ ಡಿವೈಡ್ ಆಗ್ತಾನೆ ಇರಬೇಕಾ? ಇಮ್ಯಾಜಿನ್ ಅದೊಂದು ಸ್ವಲ್ಪ ಹೊತ್ತು ಪಾಸ್ ಮಾಡುತ್ತೆ. ಓಕೆ, ನಾನೀಗ ಡಿವಿಷನ್ನ ರಿಕ್ವೈರ್ಮೆಂಟ್ ಇರಲ್ಲ ಮಕ್ಕಳೇ. ಸೊ ಯಾವುದೇ ಥರದ ಈಗ ಗಾಯ ಆದರೆ ಮಾತ್ರ ಈ ಸೆಲ್ಸ್ ಡಿವೈಡ್ ಆಗಿ ಅಲ್ಲಿ ಹೊಸ ಸೆಲ್ಸ್ ಬೇಕು. ಈಗ ನನ್ನ ಸ್ಕಿನ್ ಚೆನ್ನಾಗೇ ಇದೆ ಅಂತಂದಾಗ ನನಗೆ ಅಲ್ಲಿ ಡಿವಿಷನ್ನ ನೆಸೆಸಿಟಿ ಇರೋದಿಲ್ಲ. ಸೊ ಕೆಲವು ಸೆಲ್ಸ್ ಈ ಡಿವಿಷನನ್ನು ಪಾಸ್ ಮಾಡುತ್ತೆ. ಸೊ ಈ ಪಾಸ್ ಮಾಡಿದಾಗ ಎಲ್ಲೋಗತ್ತದು? G0 ಫೇಸ್ಗೆ ಹೋಗುತ್ತೆ. ಇದನ್ನು ನಾವು ಕ್ವಿಸೆಂಟ್ ಫೇಸ್ ಅಂತಲೂ ಸಹ ಕರಿತೀವಿ. ಇಲ್ಲಿ ಡಿವಿಷನ್ ಆಗೋದಿಲ್ಲ, ಆದರೆ ಸೆಲ್ಸು ಮೆಟಬಾಲಿಕಲಿ ಆ್ಯಕ್ಟಿವ್ ಇರ್ತವೆ. ಅರ್ಥ ಆಯ್ತಾ? ಮೆಟಬಾಲಿಕಲಿ ಆ್ಯಕ್ಟಿವ್ ಇರ್ತವೆ. ಕೆಲವೊಂದು ಸೆಲ್ಸು ಪರ್ಮನೆಂಟಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಓಕೆ, ಕೆಲವೊಂದು ಸೆಲ್ಸು ಪರ್ಮನೆಂಟಾಗಿ G0 ಅಲ್ಲೇ ಇರುತ್ತೆ. ಇವರು ಪಾಸ್ ಮಾಡಿರ್ತಾರಲ್ಲ, ಇವರು ಮತ್ತೆ ವಾಪಸ್ ಡಿವಿಷನಿಗೆ ಎಂಟ್ರ್ ಆಗ್ಬೋದು. ಆದರೆ ಕೆಲವರು ಪರ್ಮನೆಂಟಾಗಿ G0 ಫೇಸಲ್ಲೇ ಇರ್ತಾರೆ. ಯಾರವರು? ಹಾರ್ಟ್ ಸೆಲ್ಸ್ ಮತ್ತು ನ್ಯೂರಾನ್ಸ್. ಯಾರವರು? ಹಾರ್ಟ್ ಸೆಲ್ಸ್ ಆ್ಯಂಡ್ ನ್ಯೂರಾನ್ಸ್. ಸೊ ಇವರು ಯಾವಾಗಲೂ G0 ಫೇಸಲ್ಲೇ ಇರ್ತಾರೆ. ಅಂದರೆ ಒಂದ್ಸಲ ಡಿಫ್ರೆನ್ಷಿಯೇಟ್ ಆದಮೇಲೆ ಅವರು ಡಿವೈಡ್ ಆಗಲ್ಲ. ದೇ ಸ್ಟೇ ಇನ್ G0 ಫೇಸ್. ಓಕೆ, ಅರ್ಥ ಆಯ್ತಾ? ಸೊ ಇದಿಷ್ಟು ಸೆಲ್ ಸೈಕಲ್ನಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇಂಟರ್ಫೇಸ್ ಜೊತೆಗೆ ನೆಕ್ಸ್ಟ್ ಫೇಸ್ ಯಾವುದು? ಎಮ್ ಫೇಸ್. ಎಮ್ ಫೇಸ್ನಲ್ಲೇ ವಿ ಕಾಲ್ ಇಟ್ ದ ಡಿವೈಡಿಂಗ್ ಫೇಸ್. ಅಂದರೆ ಆ್ಯಕ್ಚುಯಲ್ ಡಿವಿಷನ್ ಆಗೋದು ಎಮ್ ಫೇಸ್ನಲ್ಲೇ. ಅಪ್ರಾಕ್ಸಿಮೇಟ್ಲಿ 95% ಆಫ್ ದ ಟೈಮ್ ಇಂಟರ್ಫೇಸ್ನಲ್ಲೇ ಇರುತ್ತೆ ಸೆಲ್ಲು. ಫಾರ್ ಎಕ್ಸಾಂಪಲ್ 24 hours ಹ್ಯೂಮನ್ ಸೆಲ್ ಡಿವಿಷನ್ ಸ್ಪ್ಯಾನ್ ಏನಿದೆ ಅಂದರೆ ಆ ಸೆಲ್ ಸೈಕಲ್ನ ಸ್ಪ್ಯಾನ್ ಏನಿದೆ 24 ಗಂಟೆ. ಅದರಲ್ಲಿ 23 ಗಂಟೆ ಅದು ಇಂಟರ್ಫೇಸ್ನಲ್ಲೇ ಇರುತ್ತೆ. 1 ಗಂಟೆ ಸಮಯ ಮಾತ್ರ, 1 ತಾಸು ಸಮಯ ಮಾತ್ರ ಅದು ಡಿವೈಡ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ 95%, ಇಲ್ಲಿ ಅರೌಂಡ್ 5% ಅಪ್ರಾಕ್ಸಿಮೇಟ್ಲಿ. ನಮ್ಮ ಕೇಸಲ್ಲಿ 1 hour. ಅರ್ಥ ಆಯ್ತಾ? ಸೊ ಹಾಗಾದರೆ ಡಿವೈಡಿಂಗ್ ಫೇಸ್ ಅಥವಾ ಎಮ್ ಫೇಸ್ನಲ್ಲಿ ಏನು ಸ್ಟೇಜಸ್ ಇದೆಯಪ್ಪ? ಇಲ್ಲಿ 2 ಸ್ಟೇಜ್ ಇದೆ. ಏನದು? ಕ್ಯಾರಿಯೋಕೈನೆಸಿಸ್ ಮತ್ತು ಸೈಟೋಕೈನೆಸಿಸ್. ಸೊ ಏನಾಗುತ್ತೆ ಇಲ್ಲಿ ಕ್ಯಾರಿಯೋಕೈನೆಸಿಸಲ್ಲಿ? ಕ್ಯಾರಿಯೋಕೈನೆಸಿಸಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ನ್ಯೂಕ್ಲಿಯಸ್ ಡಿವೈಡ್ ಆಗೋಕ್ಕೂ ಮುಂಚೆ ಅಲ್ಲಿ ಆ ನ್ಯೂಕ್ಲಿಯಸ್ನಲ್ಲಿರುವಂಥ ಜೆನೆಟಿಕ್ ಮಟೀರಿಯಲ್ ಡ್ಯೂಪ್ಲಿಕೇಟ್ ಆಗಿರುತ್ತೆ. ಎಲ್ಲಿ ಡ್ಯೂಪ್ಲಿಕೇಟ್ ಆಗಿರುತ್ತೆ? ಸಿಂಥಸಿಸ್ ಫೇಸ್ನಲ್ಲಿ ಡ್ಯೂಪ್ಲಿಕೇಟ್ ಆಗಿರುತ್ತೆ. ಕರೆಕ್ಟ್? ಸೊ ಇಲ್ಲಿ ಸೈಟೋಕೈನೆಸಿಸ್ ನ್ಯೂಕ್ಲಿಯರ್ ಡಿವಿಷನ್, ಕ್ಯಾರಿಯೋಕೈನೆಸಿಸ್ ನ್ಯೂಕ್ಲಿಯರ್ ಡಿವಿಷನ್. ಸೈಟೋಕೈನೆಸಿಸ್ನಲ್ಲಿ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ. ಓಕೆ, ಸೊ ಇದೆರಡು ಸೀಕ್ವೆನ್ಸ್ ಎಲ್ಲ ಆಗುತ್ತೆ. ಕ್ಯಾರಿಯೋಕೈನೆಸಿಸ್ ಫಸ್ಟ್ ಆಗುತ್ತೆ, ಅದಾದ್ಮೇಲೆ ಸೈಟೋಕೈನೆಸಿಸ್. ಅಣ್ಣ ಫಸ್ಟು, ಅದಾದ್ಮೇಲೆ ತಮ್ಮ. ಅರ್ಥ ಆಯ್ತಾ? ಸೊ ಕ್ಯಾರಿಯೋಕೈನೆಸಿಸ್ ಅದಾದ್ಮೇಲೆ ಸೈಟೋಕೈನೆಸಿಸ್. ಇದಿಷ್ಟು ನೀವು ಸೆಲ್ ಸೈಕಲ್ನ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು ಸೆಲ್ ಡಿವಿಷನ್ ಅಥವಾ ಡಿವೈಡಿಂಗ್ ಫೇಸ್. ಸೊ ಆ ಎಮ್ ಫೇಸ್ನಲ್ಲಿ 2 ಥರ ನಾವು ಕನ್ಸಿಡರ್ ಮಾಡ್ಬೋದು ಮಕ್ಕಳೇ. ಎಮ್ ಫೇಸ್ನಲ್ಲಿ ನಾವು 2 ಕನ್ಸಿಡರ್ ಮಾಡ್ಬೋದು. ಒಂದಾ ಇಟ್ ಕ್ಯಾನ್ ಅಂಡರ್ಗೋ ಮೈಟೋಸಿಸ್ ಆರ್ ಇಟ್ ಕ್ಯಾನ್ ಅಂಡರ್ಗೋ
ಮೈಟೋಸಿಸ್ ಆರ್ ಇಟ್ ಕ್ಯಾನ್ ಅಂಡರ್ಗೋ ಮಿಯೋಸಿಸ್. ಅರ್ಥ ಆಯ್ತಾ? ಸೊ ಮೈಟೋಸಿಸ್ನಲ್ಲಿ ಏನಾಗುತ್ತೆ ಮಕ್ಕಳ? ಇಟ್ ಈಸ್ ಆನ್ ಈಕ್ವೇಷನಲ್ ಡಿವಿಷನ್ ಅಲ್ವಾ? ಈಕ್ವೇಷನಲ್ ಡಿವಿಷನ್ ಅಂದರೆ ಏನು? ಪೇರೆಂಟ್ 2n ಇದ್ದರೆ ಡಾಟರ್ ಸೆಲ್ಸ್ ಕೂಡ, ಆ 2 ಡಾಟರ್ ಸೆಲ್ಸ್ ಏನಿರುತ್ತೆ ಅದೂ ಕೂಡ 2n = 46 ಇರುತ್ತೆ. ಅರ್ಥ ಆಯ್ತಾ? ಸೊ 2 ಕೇಸಲ್ಲಿ ಸೇಮ್ ಇರುತ್ತೆ. ಪೇರೆಂಟಲ್ ಜನ್ರೇಷನಲ್ಲಿರುವಂಥ ಏನಿರುತ್ತೆ ಜೆನೆಟಿಕ್ ಮೇಕಪ್ ಅಥವಾ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪೇರೆಂಟ್ಸಲ್ಲೂ ಡಾಟರ್ ಸೆಲ್ಸಲ್ಲೂ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಅದು ಈಕ್ವೇಷನಲ್ ಡಿವಿಷನ್. ಅದೇ ಮಿಯೋಸಿಸ್ನಲ್ಲಿ ಅದನ್ನು ನಾವೇನಂತ ಕರಿತೀವಿ? ರಿಡಕ್ಷನಲ್ ಡಿವಿಷನ್. ಸೊ ಇಲ್ಲೇನಾಗುತ್ತೆ, ಒಂದು ಪೇರೆಂಟ್ ಸೆಲ್ 2n = 46 ಅಂತಂದರೆ ಇಲ್ಲಿ ನಮಗೆ 4 ಸೆಲ್ಸ್ ಬರುತ್ತೆ. ಓಕೆ, ಮೈಟೋಸಿಸ್ ಕೇಸ್ನಲ್ಲಿ 2 ಸೆಲ್ ಬರುತ್ತೆ, ಮಿಯೋಸಿಸ್ ಕೇಸ್ನಲ್ಲಿ 4 ಸೆಲ್ಸ್ ಬರುತ್ತೆ. ಆದರೆ ಇಲ್ಲೇನಾಗುತ್ತೆ, n = 23. ಆ ಕ್ರೋಮೋಸೋಮ್ ನಂಬರ್ ಏನಿದೆ ಅದು ಅರ್ಧ ಆಗಿಬಿಡತ್ತೆ. ಸೊ ಇದು 2 ಸ್ಟೆಪ್ ಪ್ರಾಸೆಸ್ ಅಲ್ವಾ? ಏನದು? ಇದು ಮಿಯೋಸಿಸ್ 1, ಇದು ಮಿಯೋಸಿಸ್ 2. ಆ ರಿಡಕ್ಷನ್, ಆಕ್ಚುಯಲ್ ರಿಡಕ್ಷನ್ ಏನಿದೆ ಅದು ಎಲ್ಲಾಗುತ್ತೆ? ಮಿಯೋಸಿಸ್ 1 ಆಗುತ್ತೆ. ಇಲ್ಲಿ ರಿಡಕ್ಷನ್ ಆಫ್ ಕ್ರೋಮೋಸೋಮ್ ನಂಬರ್. ಸೊ ಇಲ್ಲಿ 2n ಅಂತ ಮಾತಾಡಿದಾಗ ನಾವು ಕ್ರೋಮೋಸೋಮ್ ನಂಬರ್ನ ಬಗ್ಗೆ ಮಾತಾಡ್ತೀವಿ. 2c ಅಂತ ಮಾತಾಡಿದಾಗ DNA ಕಾನ್ಸಂಟ್ರೇಷನ್ನ ಬಗ್ಗೆ ಮಾತಾಡ್ತಾ ಇದೀವಿ ಅಥವಾ DNA ಕಂಟೆಂಟ್ನ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಲ್ಲಿ ಆಕ್ಚುಯಲ್ ಕ್ರೋಮೋಸೋಮ್ ನಂಬರೇ ರೆಡ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದು ಮೈಟೋಸಿಸ್ ಮತ್ತು ಮಿಯೋಸಿಸ್. ಇಲ್ಲಿ ಸಿಗ್ನಿಫಿಕೆನ್ಸ್ ಅಂತ ತಗೊಂಡ್ರೆ ಮಕ್ಕಳ, ಸೊ ಫಸ್ಟ್ ಥಿಂಗ್ ನೀವೆಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರೋವಂಥದ್ದು, ಮೈಟೋಸಿಸ್ ತುಂಬ ಹೆಲ್ಪ್ ಮಾಡೋದು ಗ್ರೋತ್, ಓಕೆ, ರಿಪೇರ್, ರೀಪ್ರೊಡಕ್ಷನ್, ರೀಜನರೇಷನ್. ಏನಿದೆಲ್ಲ ಅಂದರೆ, ಸೊ ಈಗ ಯಾವುದೋ ಒಂದು ಗಾಯ ಆಯ್ತಪ್ಪ, ಸೇಮ್ ಟೈಪ್ ಆಫ್ ಸೆಲ್ ಬಂದು ಅಲ್ಲಿ ಕೂರಬೇಕು. ಆಸ್ ಇನ್ ಈಗ ಯಾವುದೋ ಒಂದು ಸೆಲ್ ಡ್ಯಾಮೇಜ್ ಆಗಿದೆ ಅಂದರೆ ಅದೇ ಥರ ಇರುವಂಥ ಸೆಲ್ ಬಂದು ಅಲ್ಲಿ ಫಂಕ್ಷನ್ ಮಾಡಬೇಕು ಅಲ್ವಾ? ಸೊ ಆ ಥರ ಗ್ರೋತ್ ಅಥವಾ ರಿಪೇರಲ್ಲಿ ನಮ್ಗೆ ಹೆಲ್ಪ್ ಮಾಡೋದು ಮೈಟೋಟಿಕ್ ಡಿವಿಷನ್. ಓಕೆ, ಸೊಮ್ಯಾಟಿಕ್ ಸೆಲ್ಸಲ್ಲಿ ಭಾಳಷ್ಟು ಮೈಟೋಟಿಕ್ ಡಿವಿಷನ್ನೇ ಆಗೋದು. ಆ್ಯಂಡ್ ಮೈಟೋಟಿಕ್ ಡಿವಿಷನ್ ಪ್ರಿಡಾಮಿನೆಂಟ್ ಆಗಿ ಡಿಪ್ಲಾಯ್ಡ್ ಸೆಲ್ಸಲ್ಲಿ ಆಗುತ್ತೆ. ತುಂಬ ರೇರ್ ಕಂಡೀಷನಲ್ಲಿ ಹ್ಯಾಪ್ಲಾಯ್ಡ್ ಸೆಲ್ಸಲ್ಲಿ ಆಗುತ್ತೆ. ಯಾವುದ್ರಲ್ಲದು? ಪಾಲನ್ ಗ್ರೇನ್. ಇದನ್ನು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಪಾಲನ್ ಗ್ರೇನ್. ನೆಕ್ಸ್ಟ್ ರೀಪ್ರೊಡಕ್ಷನ್ ಅಲ್ಲಿ ಅಂತಂದರೆ, ಮ್ಯಾಮ್ ಗ್ಯಾಮೀಟ್ ಫಾರ್ಮೇಷನ್ ಎಲ್ಲ ಮಿಯೋಸಿಸ್ ಅಲ್ವಾ ಅಂತಂದರೆ, ಆ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ ಅಥವಾ ಗ್ಯಾಮೀಟ್ ಮದರ್ ಸೆಲ್ ಏನಿದೆಯೋ ಅದು ಯಾವಾಗಲೂ ಡಿಪ್ಲಾಯ್ಡ್ ಇರುತ್ತೆ, ಅಲ್ಲಿ ಮೈಟೋಟಿಕ್ ಡಿವಿಷನ್ ನಡೆಯುತ್ತೆ. ಓಕೆ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ರೀಜನರೇಷನ್. ಸೊ ಈ ಲೋವರ್ ಆರ್ಗ್ಯಾನಿಸಮ್ಸಲ್ಲಿ ರೀಜನರೇಷನ್ ತುಂಬ ನಾವು ನೋಡ್ತೀವಿ. ಯಾವುದು ರೀಜನರೇಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ಲನೇರಿಯಾ, ಅದನ್ನು ನೀವು ಕಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ 2 ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, 2 ಪ್ಲನೇರಿಯಾ ಆಗುತ್ತೆ. ಓಕೆ, ಸೊ ಅದನ್ನು ನಾವಿಲ್ಲಿ ನೋಡ್ಬೋದು. ಸೊ ರೀಜನರೇಷನಲ್ಲೂ ಮೈಟೋಸಿಸ್ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಮಿಯೋಸಿಸ್ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ, ಫಸ್ಟ್ ಹೆಲ್ಪ್ ಮಾಡೋದು ಜೆನೆಟಿಕ್ ವೇರಿಯೇಷನ್. ಸೊ ಮಿಯೋಸಿಸ್ನಲ್ಲಿ ಏನಾಗುತ್ತೆ ಮಕ್ಕಳ? ಇಲ್ಲಿ ರೀಕಾಂಬಿನೇಷನ್ ಆಗುತ್ತೆ. ಸೊ ಈ ರೀಕಾಂಬಿನೇಷನ್ ಅಂದರೆ ಏನು? ಆ ಜೀನ್ಸ್ ಏನಿತ್ತೋ ಆ ಕ್ರೋಮೋಸೋಮ್ಸ್ನಲ್ಲಿ ಅದು ಏನಾಯಿತು? ಸ್ವಾಪ್ ಆಯಿತು, ಎಕ್ಸ್ಚೇಂಜ್ ಆಯಿತು ಅಲ್ವಾ? ಯಾವುದ್ರ ಮಧ್ಯೆ ಎಕ್ಸ್ಚೇಂಜ್ ಆಯಿತು? ಎಕ್ಸ್ಚೇಂಜ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್, ಆಫ್ ಯಾವುದು? ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆಫ್ ಯಾವುದು? ಇಟ್ ಈಸ್ ಆಫ್ ದ ಹೋಮೋಲಾಗಸ್ ಪೇರ್. ಸಿಂಪಲ್. ಸೊ ಈ ರೀಕಾಂಬಿನೇಷನ್ ಆಗ್ತಿರೋದ್ರಿಂದ ನಾವು ವೇರಿಯೇಷನ್ ಅನ್ನು ನೋಡ್ತೀವಿ, ಆ ಜೆನೆಟಿಕ್ ವೇರಿಯೇಷನ್ ಅನ್ನು ನೋಡ್ತೀವಿ. ಸೊ ಅದರಲ್ಲಿ ಮಿಯೋಸಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಮೇಂಟೆನೆನ್ಸ್ ಆಫ್ ಕ್ರೋಮೋಸೋಮಲ್ ನಂಬರ್. ಏನು ಮ್ಯಾಮ್ ರಿಡಕ್ಷನ್ ಅಂತ ಹೇಳ್ತಿದ್ದೀರಾ, ಮೇಂಟೆನೆನ್ಸ್ ಅಂತ ಹೇಳ್ತಿದ್ದೀರಾ? ಮೇಂಟೆನೆನ್ಸ್ ಅಂದರೆ ಸೇಮ್ ಇರಬೇಕಲ್ವಾ ಅಂತಂದರೆ ಮಕ್ಕಳ, ಮೇಂಟೆನೆನ್ಸ್ ಅಂತಂದರೆ ಇಲ್ಲಿ ಲೆಟ್ಸ್ ಸೇ ಗ್ಯಾಮಿಟ್ ಫಾರ್ಮ್ ಆಯಿತು. ಸೊ ಗ್ಯಾಮಿಟ್ ಫಾರ್ಮೇಷನ್ ಆದಾಗ 2n ಇರೋದು ಡಿಪ್ಲಾಯ್ಡ್ ಇರೋ ಮದರ್ ಸೆಲ್ ಹ್ಯಾಪ್ಲಾಯ್ಡ್ ಆಗುತ್ತೆ. ಅದೇ ಫರ್ಟಿಲೈಸ್ ಆದಮೇಲೆ ಆ ಝೈಗೋಟ್ ಏನು ಫಾರ್ಮ್ ಆಗುತ್ತೆ ಅದು ಮತ್ತೆ ಪುನಃ ಡಿಪ್ಲಾಯ್ಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಲ್ಲಿ ಮೇಂಟೈನ್ ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಕ್ರೋಮೋಸೋಮಲ್ ನಂಬರ್ ಮೇಂಟೈನ್ ಆಗೋದು ಮಿಯೋಸಿಸ್ಸಿಂದ. ಅದೇ ಜನರೇಷನಲ್ಲಿ ಅಂದರೆ ನನ್ನ ಬಾಡಿಯಲ್ಲೇ ಒಂದೇ ಜನ್ರೇಷನ್ ಬಗ್ಗೆ ಮಾತಾಡಿದಾಗ ಅಲ್ಲಿ ನಾವು ಮೇಂಟೆನೆನ್ಸ್ ಆಫ್ ಕ್ರೋಮೋಸೋಮ್ ಆಗೋದು ಮೈಟೋಸಿಸ್ನಲ್ಲಿ.
ಅರ್ಥ ಆಯ್ತಾ? ಇದು ಎರಡು ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್, ಎರಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಈ ಎರಡೂ ವಿಷಯಗಳಲ್ಲಿ ನಮಗೆ ಮಿಯಾಸಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಅದರ ವ್ಯತ್ಯಾಸಗಳು ಅಥವಾ ಸಿಗ್ನಿಫಿಕೆನ್ಸ್ ಆಫ್ ಮಿಯಾಸಿಸ್, ಮೈಟೋಸಿಸ್. ಓಕೆ, ನಾವೀಗ ಅರ್ಥ ಮಾಡ್ಕೊಂಡಿದ್ದು ಮೈಟೋಸಿಸ್ ಅಂದರೆ ಏನು, ಮಿಯಾಸಿಸ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್. ಓಕೆ, ಸೊ ಈಗ ಲೆಟ್ಸ್ ಟಾಕ್ ಅಬೌಟ್ ಏನದು ಲಾಸ್ಟ್ ಪಾರ್ಟ್, ಸ್ಟೇಜಸ್ ಅಲ್ವಾ. ಸೊ ಮೈಟೋಸಿಸ್ನಲ್ಲಿ ಕ್ಯಾರಿಯೋಕೈನೆಸಿಸ್ ಅದಾದಮೇಲೆ ಸೈಟೋಕೈನೆಸಿಸ್. ಸೊ ಈ ಕ್ಯಾರಿಯೋಕೈನೆಸಿಸ್ನಲ್ಲಿ ಫಸ್ಟ್ ಪಾರ್ಟ್ ಬರೋದು ಪ್ರೋಫೇಸ್ 1. ಏನು ಮಕ್ಕಳ? ಪ್ರೋಫೇಸ್ 1. ಸೊ ಪ್ರೋಫೇಸ್ 1ನಲ್ಲಿ ಏನಾಗುತ್ತೆ, ಈಗಿರೋ ಕ್ರೋಮ್ಯಾಟಿನ್ ಅದು ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಆಗಿ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಕ್ರೋಮೋಸೋಮ್ ಆಗಿ ಫಾರ್ಮ್ ಆಗುತ್ತೆ. ಆದರೆ ಈ ಥರ ಕಂಡೀಷನ್ನಲ್ಲಿ ಇರಲ್ಲ ಮಕ್ಕಳೇ. ಅದು ಹೇಗಿರುತ್ತೆ, ಈ ಕಂಡೀಷನ್ನಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇದು ಫ್ರಮ್ ದ ಮದರ್, ಫ್ರಮ್ ದ ಫಾದರ್. ಸೊ ಇಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕ್ರೋಮೋಸೋಮ್ಸ್ ಹೇಗಿರುತ್ತೆ, 2 ಕ್ರೋಮ್ಯಾಟಿಡ್ ಇದೆ. ಸೊ 2C ಕಂಡೀಷನಲ್ಲಿ ಇದೆ ಅದು. ಅರ್ಥ ಆಯ್ತಾ? ಒಂದು ಕ್ರೋಮೋಸೋಮ್ ಪರ್ಸೆ ತಗೊಂಡಾಗ 2C ಕಂಡೀಷನ್, ಬಟ್ ಇದು ಹೋಲ್ ಥಿಂಗ್ ತಗೊಂಡ್ರೆ 4C ಕಂಡೀಷನಲ್ಲಿ ಇದೆ. ಯಾಕೆ? ಇದು ಯಾವಾಗ ಆಯಿತು? ಎಸ್ ಫೇಸ್ನಲ್ಲಿ ಆಯಿತು. ಸೊ ಈ ಥರ ಕ್ರೋಮೋಸೋಮ್ಸ್ ಕಂಡೆನ್ಸ್ ಆಗುತ್ತೆ. ಅದ್ರ ಜೊತೆಗೆ ಏನೇನಾಗುತ್ತೆ, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಡಿಸಪಿಯರ್ ಆಗುತ್ತೆ, ಆರ್ಗನಲ್ಸ್ ಎಲ್ಲ ಡಿಸಪಿಯರ್ ಆಗುತ್ತೆ. ಇನ್ನೊಬ್ರು ತುಂಬ ಇಂಪಾರ್ಟೆಂಟ್ ಅವ್ರು ಬರ್ತಾರೆ. ಯಾರವರು? ಸೆಂಟ್ರಿಯೋಲ್ಸ್ ಅಥವಾ ಸೆಂಟ್ರೋಸೋಮ್ಸೂ ಸಹ ಎಸ್ ಫೇಸಲ್ಲೇ ಡ್ಯೂಪ್ಲಿಕೇಟ್ ಆಗಿರುತ್ತೆ. ಸೊ ಸೆಂಟ್ರೋಸೋಮ್ಸ್ ಏನು ಮಾಡುತ್ತೆ, ನ್ಯೂಕ್ಲಿಯಸ್ ಹತ್ರ ಇರೋದು, ಲೆಟ್ಸ್ ಸೇ ದಿಸ್ ಇಸ್ ದ ನ್ಯೂಕ್ಲಿಯಸ್, ಇಲ್ಲಿರುತ್ತೆ, ಇಲ್ಲೊಂದು ಸೆಂಟ್ರೋಸೋಮ್ ಇರುತ್ತೆ, ಆ ಕಡೆ ಒಂದು ಸೆಂಟ್ರೋಸೋಮ್ ಇರುತ್ತೆ. ಅದು ಕ್ರಮೇಣ ಪೋಲ್ಸ್ನ ಕಡೆಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಸೆಂಟ್ರೋಸೋಮ್ಸ್ ಮೂವ್ ಟುವರ್ಡ್ಸ್ ದ ಪೋಲ್ಸ್. ಆ ಕ್ರೋಮೋಸೋಮ್ಸ್ ಏನಿದೆ, ಆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಡಿಸಾಲ್ವ್ ಆದಮೇಲೆ ಅದು ಸೆಂಟರ್ನತ್ತ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಸೆಲ್ ಇದ್ದಾಗ ಇಲ್ಲಿರುತ್ತೆ ಅಂತ ಇಟ್ಕೊಳ್ಳಿ, ನ್ಯೂಕ್ಲಿಯಸ್ನ ಒಳಗಡೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈ ಮೆಮ್ಬ್ರೇನೇ ಇಲ್ಲ ಅಂತಂದಮೇಲೆ ಆ ಕ್ರೋಮೋಸೋಮ್ಸ್ ಏನಾಗುತ್ತೆ, ಸೆಂಟರ್ನ ಕಡೆಗೆ ಬರೋಕ್ಕೆ ಶುರು ಮಾಡುತ್ತೆ. ಅರ್ಥ ಆಯ್ತಾ? ಸೊ ಆ ಪ್ರಾಸೆಸ್, ಆ ಕ್ರೋಮೋಸೋಮ್ ಸೆಂಟರ್ನತ್ತ ಬರ್ತಾ, ದಟ್ ಈಸ್ ವೇರ್ ಪ್ರೋಫೇಸ್ ಎಂಡ್ಸ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪ್ರೋಫೇಸ್, ಮೆಟಾಫೇಸ್, ಆನಫೇಸ್, ಟೀಲೋಫೇಸ್ ಅಂತಂದರೆ ಇಲ್ಲಿವರೆಗೂ ಇದ್ದೇ ಪ್ರೋಫೇಸ್ನ ಎಂಡ್ ಅಂತ ಹೇಳಕ್ಕೆ ಬರಲ್ಲ ಮಕ್ಕಳೇ. ಅದು ತುಂಬ ಸ್ಮೂತ್ ಟ್ರಾನ್ಸಿಷನ್. ಅರ್ಥ ಆಯ್ತಾ? ಸೊ ಈಗ ಪ್ರೋಫೇಸ್ ಎಂಡ್ನಲ್ಲಿ ಕಂಡೆನ್ಸೇಷನ್ ಕಂಪ್ಲೀಟ್ ಆಗಿರುತ್ತೆ, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇರಲ್ಲ, ಆರ್ಗನಲ್ಸ್ ಯಾವುದೂ ಇರೋದಿಲ್ಲ. ಅರ್ಥ ಆಯ್ತಾ? ಡಿಸಿಂಟಿಗ್ರೇಟ್ ಆಗಿ ವೆಸಿಕಲ್ಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಪ್ರೋಫೇಸ್ನ ಇಂಪಾರ್ಟೆಂಟ್ ಫೀಚರ್ಸ್. ಈ ಸ್ಟ್ರಕ್ಚರನ್ನು ಅಂದರೆ ಈ ಸೆಂಟ್ರಿಯೋಲ್ಸ್ ಏನಿದೆ, ಪೇರ್ ಆಫ್ ಸೆಂಟ್ರಿಯೋಲ್ಸ್ ವಿತ್ ಸ್ಪಿಂಡಲ್, ಅಂದರೆ ಒಂದು ಸ್ವಲ್ಪ ಸ್ಪಿಂಡಲ್ ಫಾರ್ಮ್ ಆಗಿದೆ ಅಂತ ಅಂದ್ಕೊಳ್ಳಿ. ಸ್ಪಿಂಡಲ್ ಇದ್ದಾಗ ಅದನ್ನು ನಾವೇನಂತ ಕರಿತೀವಿ, ಆಸ್ಟರ್. ಏನಂತ ಕರಿತೀವಿ ನಾವು ಅದನ್ನು? ಆಸ್ಟರ್ ಅಂತ ಕರಿತೀವಿ. ಸೊ ಇದನ್ನು ನಾವು ಆಸ್ಟ್ರಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಇದು ಪ್ಲಾಂಟ್ ಸೆಲ್ಸಲ್ಲಿ ಆಗೋದಿಲ್ಲ ಮಕ್ಕಳೇ, ಆನಿಮಲ್ ಸೆಲ್ಸಲ್ಲಿ ಮಾತ್ರ ಆಗೋವಂಥದ್ದು. ಸೊ ನೆಕ್ಸ್ಟ್ ಬರೋದು ಪ್ರೋಫೇಸ್ 1 ಅಂತ ತಗೊಳ್ಬೇಡಿ, ಇಟ್ ಈಸ್ ಪ್ರೋಫೇಸ್ ಓನ್ಲಿ. ಮಿಯಾಸಿಸ್ ಬಂದಾಗ ನಾವು ಪ್ರೋಫೇಸ್ 1 ಅಂತ ಮಾತಾಡೋಣ. ಓಕೆ, ಸೊ ಇಲ್ಲಿ ಸದ್ಯಕ್ಕೆ ಪ್ರೋಫೇಸ್ ಅಂತಲೇ ತಗೊಳ್ಳಿ. ನೆಕ್ಸ್ಟ್ ಬರೋ ಅಂಥದ್ದು ಮೆಟಾಫೇಸಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಕಾಂಗ್ರೆಷನ್ ಅಂದರೆ ಏನು? ಆ ಕ್ರೋಮೋಸೋಮ್ಸ್ ಏನಿದೆ ಅದು ಸೆಂಟರ್ನತ್ತ ಬರೋದನ್ನ ನಾವು ಕಾಂಗ್ರೆಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಈಕ್ವೆಟೋರಿಯಲ್ ಪ್ಲೇಟ್. ಏನಾಗುತ್ತೆ? ಈಕ್ವೆಟೋರಿಯಲ್ ಪ್ಲೇಟ್ ಅಂದರೆ ಎಲ್ಲ ಕ್ರೋಮೋಸೋಮ್ಸ್ ಬಂದು ಸೆಂಟರ್ನಲ್ಲಿ ಅಲೈನ್ ಆಗುತ್ತೆ. ಓಕೆ, ಸೆಂಟರ್ನಲ್ಲಿ ಬಂದು ಅಲೈನ್ ಆಗುತ್ತೆ. ಸೊ ಈ ಥರ ಸೆಂಟರ್ನಲ್ಲಿ ಏನಿದೆಯೋ, ಈ ಇಮ್ಯಾಜಿನರಿ ಪ್ಲೇನ್ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಈಕ್ವೆಟೋರಿಯಲ್ ಪ್ಲೇಟ್ ಅಂತ ಕರಿತೀವಿ. ಸೊ ಆನಫೇಸ್ನಲ್ಲಿ ಏನಾಗುತ್ತೆ, ಆ ಕ್ರೋಮ್ಯಾಟಿಡ್ಸ್ ಏನಿದೆ, ಆ ಕ್ರೋಮ್ಯಾಟಿಡ್ಸ್ ಸೆಪ್ರೇಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಕ್ರೋಮ್ಯಾಟಿಡ್ ಸೆಪ್ರೇಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್. ಈ ಸೆಂಟ್ರೋಮಿಯರ್ ಏನಿದೆ ಅದು ಸ್ಪ್ಲಿಟ್ ಆಗಿ ಕ್ರೋಮ್ಯಾಟಿಡ್ಸ್ ಆಪೋಸಿಟ್ ಡೈರೆಕ್ಷನ್ಸ್ಗೆ
ಪುಲ್ ಮಾಡುತ್ತೆ. ಯಾರು ಪುಲ್ ಮಾಡ್ತಾರೆ? ಸ್ಪಿಂಡಲ್ ಫೈಬರ್ಸ್ ಪುಲ್ ಮಾಡ್ತಾರೆ. ಸೊ ಈ ಸ್ಪಿಂಡಲ್ ಫೈಬರ್ಸ್ ಬಂದು ಮೆಟಾಫೇಸಲ್ಲೇ ಬಂದು ಇಲ್ಲಿ ಅಟ್ಯಾಚ್ ಆಗಕ್ಕೆ ಶುರುವಾಗಿರುತ್ತೆ. ಆನಾಫೇಸಲ್ಲಿ ಬಂದು ಅಟ್ಯಾಚ್ ಆಗಿ ಅದನ್ನು ಪುಲ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಎಲ್ಲಿ ಅಟ್ಯಾಚ್ ಆಗುತ್ತೆ ಅಂದರೆ ಅದು ಕೈನೆಟೋಕೋರ್ಗೆ ಅಟ್ಯಾಚ್ ಆಗುತ್ತೆ. ಕೈನೆಟೋಕೋರ್ಗೆ ಅಟ್ಯಾಚ್ ಆಗುತ್ತೆ, ಸೆಂಟ್ರೋಮಿಯರ್ಗಲ್ಲ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗುತ್ತೆ, ಆದರೆ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆಗೋದು ಎಲ್ಲಿಗೆ? ಕೈನೆಟೋಕೋರ್ಗೆ. ಅರ್ಥ ಆಯ್ತಾ? ಸೊ ಆನಾಫೇಸ್ನಲ್ಲಿ ಕ್ರೊಮ್ಯಾಟಿಡ್ ಸ್ಪ್ಲಿಟ್ ಆಗುತ್ತೆ, ಅದು ಆಪೋಸಿಟ್ ಪೋಲ್ಸ್ನ ಕಡೆಗೆ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಪಲ್. ಇದು ಆನಾಫೇಸ್. ಟೀಲೋಫೇಸ್ನಲ್ಲಿ ಏನಾಗುತ್ತೆ? ಟೀಲೋಫೇಸ್ ಉಲ್ಟಾ, ಪ್ರೋಫೇಸ್ನ ಉಲ್ಟಾನೇ ಟೀಲೋಫೇಸ್. ಪ್ರೋಫೇಸ್ನ ಉಲ್ಟಾನೇ ಟೀಲೋಫೇಸ್. ಸೊ ಟೀಲೋಫೇಸಲ್ಲಿ ಏನಾಗುತ್ತೆ? ನ್ಯೂಕ್ಲಿಯರ್ ಮೆಮ್ಬ್ರೇನ್ ವಾಪಸ್ ಬರುತ್ತೆ, ಆ ಕ್ರೋಮೋಸೋಮ್ಸ್ ಏನಿದೆ ಅದು ಡಿಕಂಡೆನ್ಸ್ ಆಗಕ್ಕೆ ಶುರು ಮಾಡುತ್ತೆ, ಕೊನೆಯಲ್ಲಿ ಆ ಸೈಟೋಕೈನೆಸಿಸ್ ಆಗಿರೋದಿಲ್ಲ. ಸೊ ಹೇಗಿರುತ್ತೆ ಅಂದರೆ ಅದು ಈ ಥರ ಇರುತ್ತೆ, ಈ ಥರ ಇರುತ್ತೆ. ಓಕೆ, ಸೊ ಇದನ್ನು ನಾವು ಟೀಲೋಫೇಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಉಲ್ಟಾ ಆಫ್ ಪ್ರೋಫೇಸ್. ಸಿಂಪಲ್. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಮೈಟೋಸಿಸ್ ಆರಾಮಾಗಿ 5 ಮಾರ್ಕ್ ಕ್ವೆಶ್ಚನ್ ಬಂದರೂ ಈಸಿಯಾಗಿ ನೀವು ಬರಿಬೋದು. ಆದರೆ KCET-ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕೇಳೋದು ಯಾವ ಥರ ಕೇಳ್ತಾರೆ? ಅಟ್ಯಾಚ್ಮೆಂಟ್ ಆಫ್ ಸ್ಪಿಂಡಲ್ ಫೈಬರ್ ಯಾವುದು? ಸೆಂಟ್ರೋಮಿಯರ ಕೈನೆಟೋಕೋರ? ಭಾಳಷ್ಟು ಜನ ಅಲ್ಲಿ ಸೆಂಟ್ರೋಮಿಯರ್ ಅಂತ ತೊಗೊಳ್ತೀರಾ, ಆದರೆ ಅದಾಗೋದು ಕೈನೆಟೋಕೋರ್. ತುಂಬ ಇಂಪಾರ್ಟೆಂಟ್. ಇದು ಯಾವ ಕಂಡೀಷನ್? 4C ಕಂಡೀಷನ್ನ ಅಥವಾ 2C ಕಂಡೀಷನ್ನ? ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಮೈಟೋಸಿಸ್ನಲ್ಲಿ ಕ್ರೋಮೋಸೋಮ್ ನಂಬರ್ ರಿಮೇನ್ಸ್ ಸೇಮ್, ಆದರೆ ಕ್ರೊಮ್ಯಾಟಿಡ್ ನಂಬರ್ ಚೇಂಜ್ ಆಗುತ್ತೆ. ಸಿಂಪಲ್. ಸೊ ಇದು ತುಂಬ ಇಂಪಾರ್ಟೆಂಟ್. ಆಯಿತಾ? ಈ ಥರ MCQs ಭಾಳಷ್ಟು ಬರ್ತಾ ಇರುತ್ತೆ. ಕ್ಲಿಯರ್? ಸಿಂಪಲ್. ಸೊ ಇದನ್ನು ನಾವು ಮೈಟೋಸಿಸ್ನ ಕ್ಯಾರಿಯೋಕೈನೆಸಿಸಲ್ಲಿ ನೋಡ್ತೀವಿ. ಹಾಗಾದರೆ ಸೈಟೋಕೈನೆಸಿಸಲ್ಲಿ ಏನಾಗುತ್ತೆ? ಸೊ ಸೈಟೋಕೈನೆಸಿಸ್ನಲ್ಲಿ 2 ಟೈಪ್ಸ್ ಇದೆ. ಏನದು? ಒಂದು ಆನಿಮಲ್ ಸೆಲ್ಸಲ್ಲಿ ನಡೆಯುವಂಥದ್ದು. ಏನದರ ಹೆಸರು? ಇಟ್ ಈಸ್ ಥ್ರೂ ಫರೋ ಮೆಥಡ್. ಏನು ಮಕ್ಕಳೇ ಅದು? ಫರೋ ಮೆಥಡ್. ಸೊ ಇಲ್ಲೇನಾಗುತ್ತೆ, ಆ ಮೆಮ್ಬ್ರೇನ್ ಏನಿದೆ, ಲೆಟ್ಸೆ ಈ ಥರ ಇದೆ ಸೆಲ್ ಅಂದರೆ, ಈ ಮೆಮ್ಬ್ರೇನ್ ಏನಿದೆ ಅದು ಒಳಗಡೆ ಹೋಗ್ತಾ ಇರುತ್ತೆ, ಇನ್ವ್ಯಾಜಿನೇಟ್ ಆಗ್ತಾ ಇರುತ್ತೆ ಈ ಕಡೆಯಿಂದ. ಸೊ ಅದು ಒಳಗಡೆ ಹೋಗಿ ಒಂದು ಪಾಯಿಂಟಲ್ಲಿ ಹೀಗೆ ಮರ್ಜ್ ಆದಾಗ ಈ 2 ಸೆಲ್ಸ್ ಹೀಗೆ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ಡಿವೈಡ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಫರೋ ಮೆಥಡ್ ಅಂತ ಕರಿತೀವಿ. ಫರೋ ಮೆಥಡ್ ಅಂದರೆ ಆಪೋಸಿಟಿಂದ ಸೆಂಟರ್ನ ಕಡೆಗೆ, ಇನ್ವರ್ಡ್ಸ್. ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ? ಸೆಂಟ್ರಿಪೀಟಲ್. ಅದೇ ಪ್ಲಾಂಟ್ ಸೆಲ್ಸ್ನಲ್ಲಿ ಇದಾಗಲ್ಲ ಮಕ್ಕಳೇ. ಯಾಕೆ? ಪ್ಲಾಂಟ್ ಸೆಲ್ಸ್ನಲ್ಲಿ ಏನಿರುತ್ತೆ? ಇಲ್ಲಿ ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ಇರೋದ್ರಿಂದ, ತುಂಬ ರಿಜಿಡ್ ಇರೋದ್ರಿಂದ ಈ ಮೆಥಡ್ ವರ್ಕ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಒಳಗಡೆ ಇರೋವಂಥ ಗಾಲ್ಗಿ ಬಾಡೀಸಿಂದ ಒಂದಷ್ಟು ವೆಸಿಕಲ್ಸ್ ಫಾರ್ಮ್ ಆಗುತ್ತೆ. ಈ ವೆಸಿಕಲ್ಸ್ ಫ್ಯೂಸ್ ಆಗಿ ಅದನ್ನು ಸೆಲ್ ಪ್ಲೇಟ್ ಫಾರ್ಮ್ ಆಗುತ್ತೆ. ಸೊ ಈ ಸೆಲ್ ಪ್ಲೇಟ್ ಮುಂದೆ ಹೋಗಿ ಮಿಡಲ್ ಲ್ಯಾಮೆಲ್ಲಾ ಆಗುತ್ತೆ. ಅರ್ಥ ಆಯ್ತಾ? ಮಿಡಲ್ ಲ್ಯಾಮೆಲ್ಲಾ ಆಗುತ್ತೆ. ಸೊ ಇದಾದ್ಮೇಲೆ ಪ್ರೈಮರಿ ಸೆಲ್ ವಾಲ್ ಫಾರ್ಮ್ ಆಗುತ್ತೆ, ಆವಾಗ ಸೆಲ್ಸ್ 2 ಡಿವೈಡ್ ಆಗುತ್ತೆ. ಸೊ ಇದೇನಾಯ್ತು? ಇದು ಸೆಂಟರ್ನಿಂದ ಔಟ್ವರ್ಡ್ಸ್, ಅದು ಟುವರ್ಡ್ಸ್ ದ ಸೆಂಟರ್, ಇದು ಸೆಂಟರಿಂದ ಔಟ್ವರ್ಡ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ? ಸೆಲ್ ಪ್ಲೇಟ್ ಮೆಥಡ್, ಫರೋ ಮೆಥಡ್. ಸಿಂಪಲ್. ಕ್ಲಿಯರ್? ಓಕೆನಾ? ಇದು 2 ಸೈಟೋಕೈನೆಸಿಸ್ನ ಡಿಫ್ರೆನ್ಸ್. ಅಂದರೆ ಮೈಟೋಸಿಸ್ನಲ್ಲಿ ಈ 2 ಸೈಟೋಕೈನೆಸಿಸ್ ಮೆಥಡ್ಸ್ ನಡೆಯುತ್ತೆ. ಎಲ್ಲಿ ಪ್ಲಾಂಟ್ ಸೆಲ್ಸಲ್ಲಿ ಒಂಥರ ನಡೆಯುತ್ತೆ, ಆನಿಮಲ್ ಸೆಲ್ಸಲ್ಲಿ ಒಂಥರ ನಡೆಯುತ್ತೆ. ಕ್ಲಿಯರ್? ಇದಿಷ್ಟು ನೀವು ಮೈಟೋಸಿಸ್ನಲ್ಲಿ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಅದೇ ಮಿಯಾಸಿಸ್ನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಡ್ರಾಮಾ ಇರುತ್ತೆ. ಏನದು? ಮಿಯಾಸಿಸ್ನಲ್ಲಿ 2 ಸ್ಟೆಪ್ಸ್ ಇದೆ ಅಲ್ವಾ? 2 ಸ್ಟೆಪ್ಸ್ ಇದೆ. ಏನದು? ಮಿಯಾಸಿಸ್ 1, ಮಿಯಾಸಿಸ್ 2. ಓಕೆ. ಸೊ ಮಿಯಾಸಿಸ್ 1ನಲ್ಲಿ ಫಸ್ಟ್ ಬರೋದು ಪ್ರೋಫೇಸ್ 1. ಪ್ರೋಫೇಸ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕು ಮಕ್ಕಳೇ, ಅಲ್ಲಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಡಿಸಾಲ್ವ್ ಆಗಬೇಕು, ಸೆಲ್ ಆರ್ಗನಲ್ಸ್ ಡಿಸಾಲ್ವ್ ಆಗುತ್ತೆ, ಎಲ್ಲ ಡಿಸಿಂಟಿಗ್ರೇಟ್ ಆಗಿ ವೆಸಿಕಲ್ಸ್ ಫಾರ್ಮ್ ಆಗುತ್ತೆ, ಕಂಡೆನ್ಸೇಷನ್ ಆಫ್ ಕ್ರೊಮ್ಯಾಟಿನ್ ಆಗುತ್ತೆ, ಎಲ್ಲ ಆಗುತ್ತೆ. ಹೌದು, ಈ ಪ್ರೋಫೇಸ್ನಲ್ಲಿ 5 ಸ್ಟೆಪ್ಸ್ ಇದೆ. ಏನದು? ಲೆಪ್ಟೋಟೀನ್, ಇಲ್ಲೇನಾಗುತ್ತೆ? ಕಂಡೆನ್ಸೇಷನ್ ಆಫ್ ಕ್ರೊಮ್ಯಾಟಿನ್. ತುಂಬ ಉದ್ದ ಬರಿಬೇಕು ಅಂತ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡ್ತಿದ್ದೀನಿ. ಲೆಪ್ಟೋಟೀನ್, ಝೈಗೋಟೀನ್, ಇದನ್ನ ಮೈಂಡ್ ಮ್ಯಾಪಲ್ಲೆಲ್ಲ ಹಾಕಿದ್ದೀನಿ. ಝೈಗೋಟೀನ್. ಇಲ್ಲೇನಾಗುತ್ತೆ ಮಕ್ಕಳ? ಸೈನಾಪ್ಸಿಸ್ ಆಗುತ್ತೆ. ಅಂದರೆ ಸೈನಾಪ್ಟೋನೀಮಲ್ ಕಾಂಪ್ಲೆಕ್ಸ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ
ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂತಂದರೆ ಎರಡು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದರೆ ಕ್ರೋಮೋಸೋಮ್ಸ್ ವಿಚ್ ಆರ್ ಸಿಮಿಲರ್ ಇನ್ ಸೈಜ್ ಶೇಪ್ ಆ್ಯಂಡ್ ದ ಜೀನ್ಸ್ ದೇ ಕ್ಯಾರಿ. ಅಂದರೆ ಅದ್ರ ಶೇಪು, ಅದರ ಸೈಜು, ಅದರಲ್ಲಿರುವಂಥ ಜೀನ್ಸ್ ಕೂಡ ಸೇಮ್ ಆಗಿರುತ್ತೆ. ಅದು ಎರಡೂ ಬಂದು ಹೀಗೆ ಪೇರ್ ಆಗುತ್ತೆ. ಸೊ ಆ ಪೇರಿಂಗನ್ನು ನಾವೇನಂತ ಕರಿತೀವಿ? ಸೈನಾಪ್ಸಿಸ್ ಅಂತ ಕರಿತೀವಿ. ಅದು ಯಾವ ಸ್ಟೇಜಲ್ಲಿ ಆಗುತ್ತೆ? ಝೈಗೋಟೀನ್ ಸ್ಟೇಜಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಬಂದು ಪ್ಯಾಕೈಟೀನ್. ಸೊ ಈ ಪ್ಯಾಕೈಟೀನ್ನಲ್ಲಿ ಏನಾಗುತ್ತೆ? ಕ್ರಾಸಿಂಗ್ ಓವರ್ ಆಗುತ್ತೆ. ಏನಾಗುತ್ತೆ ಮಕ್ಕಳ? ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಮ್ಯಾಮ್ ರೆಪ್ರೆಸೆಂಟ್ ಮಾಡಿಲ್ಲ ಅಂದರೆ ಗೊತ್ತಾಗಲ್ಲ ಅಂತಂದರೆ ಲೆಟ್ ಮೀ ಡೂ ದಟ್ ಫಾರ್ ಯು. ಓಕೆ, ಮಕ್ಕಳ ಇದು ಹೋಮೋಲಾಗಸ್ ಕ್ರೋಮೋಸೋಮ್ಸ್. ನಾನು ಬಣ್ಣ ಬೇರೆ ಉಪಯೋಗಿಸಿರೋದು ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಈ ಎರಡು ಕ್ರೋಮೋಸೋಮ್ ಹತ್ರ ಬರುತ್ತೆ, ಕಂಡೆನ್ಸ್ ಆಗುತ್ತೆ ಫಸ್ಟು ಲೆಪ್ಟೋಟೀನ್ ಸ್ಟೇಜಲ್ಲಿ. ಝೈಗೋಟೀನ್ ಸ್ಟೇಜಲ್ಲಿ ಅದೆರಡು ಪೇರ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಹೋಮೋಲಾಗಸ್ ಪೇರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ ಇದೆರಡು ಏನಿದೆ ಇದು ಸಿಸ್ಟರ್ ಕ್ರೋಮ್ಯಾಟಿಡ್. ಅರ್ಥ ಆಯ್ತಾ? ಇದು ಸಿಸ್ಟರ್ ಕ್ರೋಮ್ಯಾಟಿಡ್. ಅದೇ ಇದೆರಡು ಇದೆಯಲ್ಲ ಅದು ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಅರ್ಥ ಆಯ್ತಾ? ಇದು ಸಿಸ್ಟರ್ ಕ್ರೋಮ್ಯಾಟಿಡ್ಸ್, ಇದು ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಸೊ ಇಲ್ಲಿ ಕ್ರಾಸಿಂಗ್ ಓವರ್ ಅಂದರೆ ಈ ಭಾಗ ಬ್ಲೂ ಆಗುತ್ತೆ, ಓಕೆ, ಈ ಭಾಗದಲ್ಲಿ ಯೆಲ್ಲೋ ಆಗುತ್ತೆ. ಸೊ ಇಲ್ಲಿದ ಅರ್ಧ ಭಾಗ ಅಲ್ಲೋಗಿರುತ್ತೆ, ಅಲ್ಲಿದ ಅರ್ಧ ಭಾಗ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲೂ ಸೇಮ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಸಿಂಪಲ್ ಕ್ರಾಸಿಂಗ್ ಓವರ್. ಸಾರಿ, ಇಲ್ಲಿ ಈ ಪಾರ್ಟನ್ನು ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಕ್ರಾಸಿಂಗ್ ಓವರ್ ಆದಾಗ ಈ ಥರ ಎಕ್ಸ್ಚೇಂಜ್ ಆಗುತ್ತೆ ಜೆನೆಟಿಕ್ ಮಟೀರಿಯಲ್. ಸೊ ಅದರಿಂದಾನೇ ನಾವು ರೀಕಾಂಬಿನೇಷನ್ ಅಂತ ಹೇಳ್ತೀವಲ್ಲ, ಈ ಸ್ಟೇಜ್ನಲ್ಲೇ ಆಗೋವಂಥದ್ದು. ಯಾವ ಎನ್ಸೈಮ್ ತುಂಬ ಇಂಪಾರ್ಟೆಂಟ್ ಈ ಕ್ರಾಸಿಂಗ್ ಓವರ್ಗೆ ಅಂದರೆ ಇಟ್ ಈಸ್ ರೀಕಾಂಬಿನೇಸ್ ಎನ್ಸೈಮ್. ಯಾವುದದು ಮಕ್ಕಳ? ರೀಕಾಂಬಿನೇಸ್ ಎನ್ಸೈಮ್. ಅರ್ಥ ಆಯ್ತಾ? ಸೊ ಸಿಂಪಲ್ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೈಟೀನ್. ಸೊ ಈಗ ಕ್ರಾಸಿಂಗ್ ಓವರ್ ಏನೋ ಆಯಿತು, ಅದು ಒಂದರಿಂದ ಒಂದು ಸ್ವಲ್ಪ ದೂರ ಬಂದ್ಬಿಡುತ್ತೆ. ಸೊ ಆ ಕ್ರಾಸಿಂಗ್ ಓವರ್ ಆದಾಗ ಯಾವ ಥರ ಇರುತ್ತೆ? ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಇಟ್ ಹಿಯರ್. ಓಕೆ, ಸೊ ಕ್ರಾಸಿಂಗ್ ಓವರ್ ಆದಾಗ ಯಾವ ಥರ ಇರುತ್ತೆ ಅಂತಂದರೆ ಮಕ್ಕಳ, ಸಿಂಪಲ್ ಆಗಿ ಸಾರಿ ದಟ್ಸ್ ಟೂ ಫಾರ್. ಸೊ ಲೆಟ್ಸ್ ಟೇಕ್ ಇಟ್ ಫ್ರಮ್ ಹಿಯರ್. ಓಕೆ, ಸೊ ಈ ಥರ ಎರಡೂ ರೀಜನಲ್ಲಿ ಅದು ಕ್ರಾಸಿಂಗ್ ಓವರ್ ರೀಜನ್ನ ಬಿಟ್ಟು, ಅಂದರೆ ಈ ರೀಜನನ್ನು ಬಿಟ್ಟು ಬೇರೆ ಎಲ್ಲ ರೀಜನ್ನಲ್ಲಿ ಅದು ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಖಯಾಸ್ಮ್ಯಾಟಾ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಖಯಾಸ್ಮ್ಯಾಟಾ ಅಂತ ಕರಿತೀವಿ. ಸೊ ಈ ಖಯಾಸ್ಮ್ಯಾಟಾ ಫಾರ್ಮ್ ಆಗೋದು ಡಯಾಕೈನೆಸಿಸ್ ಸ್ಟೇಜ್ನಲ್ಲಿ. ಸೊ ಇದಾದಮೇಲೆ ಡಿಪ್ಲಟೀನ್ ಸ್ಟೇಜ್ನಲ್ಲಿ ಖಯಾಸ್ಮ್ಯಾಟಾ ಫಾರ್ಮ್ ಆಗುತ್ತೆ. ಡಯಾಕೈನೆಸಿಸ್ನಲ್ಲಿ ಅದು ಸೆಪ್ರೇಟ್ ಆಗಿ ಬಾಕಿ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇದಾಗ್ಬಿಡುತ್ತೆ. ಸೊ ಇದೇ ಥರ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ಸೊ ಇದು ಎಕ್ಸ್ಚೇಂಜ್ ಆದಮೇಲೆ ಇಲ್ಲಿ ಅದು ಕಂಪ್ಲೀಟಾಗಿ ಸೆಪ್ರೇಟ್ ಆಗುತ್ತೆ. ಸೆಪ್ರೇಟ್ ಆಗಿಬಿಟ್ಟು ಏನಾಗುತ್ತೆ, ಬಾಕಿ ಎಲ್ಲ ಪ್ರೋಫೇಸ್ನ, ಲೇಟ್ ಪ್ರೋಫೇಸ್ನ ಇವೆಂಟ್ಸ್ ಏನೇನಿದೆ, ಆಸ್ಟರ್ಸ್ ಮೂವ್ ಆಗೋದು, ಆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಡಿಸಪಿಯರ್ ಆಗೋದು, ಆರ್ಗನಲ್ಸ್ ಡಿಸಪಿಯರ್ ಆಗೋದು, ಅದೆಲ್ಲ ಆಗಿ ಇದು ಮೆಟಾಫೇಸ್ನತ್ತ ಹೋಗುತ್ತೆ. ಸೊ ಮೆಟಾಫೇಸ್ 1ನಲ್ಲಿ ಏನಾಗುತ್ತೆ, ಇದು ಎರಡು ಬಂದು ಇಕ್ವೆಟೋರಿಯಲ್ ಪ್ಲೇಟಲ್ಲಿ ಕೂತ್ಕೊಳ್ಳುತ್ತೆ. ಹೇಗಿರುತ್ತೆ ಇಕ್ವೆಟೋರಿಯಲ್ ಪ್ಲೇಟ್ ಅಂತಂದರೆ ಈ ಥರ ಇರುತ್ತೆ ಇಕ್ವೆಟೋರಿಯಲ್ ಪ್ಲೇಟ್. ಸೊ ನೀವು ಇಲ್ಲಿ ನೋಡಿದ್ರೆ ಎರಡು ಈಕ್ವೆಟೋರಿಯಲ್ ಪ್ಲೇಟ್ ಇದೆ. ಸೊ ಇಲ್ಲಿ 2 ಈಕ್ವೆಟೋರಿಯಲ್ ಪ್ಲೇಟ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಕಡೆಯ ಕ್ರೋಮೋಸೋಮ್ ಅಲ್ಲಿ ಎಳ್ಕೊಳ್ಳುತ್ತೆ, ಈ ಕಡೆಯ ಕ್ರೋಮೋಸೋಮ್
ಅದರ್ ಪೋಲಿಗೆ ಬರುತ್ತೆ. ಸೊ ಇಲ್ಲೇನಾಗ್ತಿದೆ ಮಕ್ಕಳ, ಸ್ಪ್ಲಿಟ್ಟಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಸೊ ಇಲ್ಲಿ ಯಾವುದೇ ಥರದ ಸೆಂಟ್ರೋಮಿಯರ್ನ ಸ್ಪ್ಲಿಟ್ಟಿಂಗ್ ಆಗ್ತಿಲ್ಲ. ಸೊ ಮೈಟೋಸಿಸ್ನಲ್ಲಿ ನಾವು ಮಾತಾಡಿದಾಗ ಇಲ್ಲಿ ಸ್ಪ್ಲಿಟ್ಟಿಂಗ್ ಆಗ್ತಿತ್ತು, ಕ್ರೊಮ್ಯಾಟಿಡ್ ಸ್ಪ್ಲಿಟ್ ಆಗ್ತಿತ್ತು. ಆದರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಹೋಮೋಲಾಗಸ್ ಕ್ರೋಮೋಸೋಮ್ಸೇ ಸ್ಪ್ಲಿಟ್ ಆಗುತ್ತೆ. ಸೊ ಆನಫೇಸ್ನಲ್ಲಿ ಏನಾಗುತ್ತೆ, ಎಲ್ಲ ಸ್ಪಿಂಡಲ್ ಫೈಬರ್ಸು ಇದನ್ನು ಎಳ್ಕೊಳ್ಳುತ್ತೆ ಆ ಕಡೆ ಈ ಕಡೆ. ಸೊ ಇಲ್ಲಿ ಮಯೋಸಿಸ್ 1ನಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್. ಓಕೆ, ಸೊ ಬಾಕಿ ಬೇರೆದೆಲ್ಲ ಸಿಮಿಲರ್ ಟು ಮೈಟೋಸಿಸ್ ಮಕ್ಕಳ. ಸೊ ಅದನ್ನು ನಾನು ಜಾಸ್ತಿ ಸ್ಟ್ರೆಸ್ ಮಾಡಲ್ಲ. ಸೊ ಮಿಯೋಸಿಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೋಫೇಸ್ 1. ಆನಫೇಸ್ 1 ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವುದಕ್ಕೆ, ರಿಡಕ್ಷನ್ ಎಲ್ಲಾಗುತ್ತೆ, ಯಾವ ಪರ್ಟಿಕ್ಯುಲರ್ ಸ್ಟೇಜ್ನಲ್ಲಿ ಆ ರಿಡಕ್ಷನ್ ಆಫ್ ನಂಬರ್ ಆಗುತ್ತೆ ಅಂದರೆ ಆನಫೇಸ್ನಲ್ಲೇ. ಆನಫೇಸ್ನಲ್ಲೇ ಕ್ರೋಮೋಸೋಮ್ ನಂಬರ್ ಈಗ 46 ಇರೋದು ಈ ಸ್ಟೇಜ್ನಲ್ಲೇ. ಯಾಕೆಂದರೆ 2 ಕ್ರೋಮೋಸೋಮ್ಸನ್ನೇ ಸೆಪ್ರೇಟ್ ಮಾಡ್ತಿದ್ದೀವಿ, ಕ್ರೊಮ್ಯಾಟಿಡ್ಸ್ನಲ್ಲ. ಸೊ ಇದಿಷ್ಟು ನೀವು ಮಿಯೋಸಿಸ್ 1ನಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಸೈಟೋಕೈನೆಸಿಸ್ ಟೀಲೋಫೇಸ್ನಲ್ಲಿ ಕ್ಯಾರಿಯೋಕೈನೆಸಿಸ್ ಪಾರ್ಟ್ ಎಂಡ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಆಪೋಸಿಟ್ ಆಫ್ ಪ್ರೋಫೇಸ್ ಎಲ್ಲ ವಾಪಸ್ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಫಾರ್ಮ್ ಆಗುತ್ತೆ, ಆರ್ಗನಲ್ಸ್ ಎಲ್ಲ ಬರುತ್ತೆ. ಸೊ ಮಿಯೋಸಿಸ್ 1 ಇಸ್ ಫಾಲೋಡ್ ಬೈ ಸೈಟೋಕೈನೆಸಿಸ್. ಕೆಲವುದ್ರಲ್ಲಿ ಸೈಟೋಕೈನೆಸಿಸ್ ಆಗುತ್ತೆ, ಕೆಲವುದ್ರಲ್ಲಿ ಸೈಟೋಕೈನೆಸಿಸ್ ಆಗಲ್ಲ, ಡೈರೆಕ್ಟ್ ಆಗಿ ಮಿಯೋಸಿಸ್ 2ಗೆ ಹೋಗುತ್ತೆ. ಸೊ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2ನ ಮಧ್ಯೆ ಏನಾಗುತ್ತೆ ಮಕ್ಕಳ, ದರ್ ಇಸ್ ಇಂಟರ್ಕೈನೆಸಿಸ್. ಏನು ಮಕ್ಕಳ, ಇಂಟರ್ಕೈನೆಸಿಸ್. ಇದು ಮಿಯೋಸಿಸ್ 2, ಇದು ಮಿಯೋಸಿಸ್ 1. ಸೊ ಇಂಟರ್ಕೈನೆಸಿಸ್ನಲ್ಲಿ ಏನಾಗುತ್ತೆ, ದರ್ ಇಸ್ ನೋ DNA ಡ್ಯೂಪ್ಲಿಕೇಶನ್. ಯಾವುದೇ ಥರದ DNA ರೆಪ್ಲಿಕೇಶನನ್ನು ನಾವು ನೋಡಲ್ಲ. ಇಲ್ಲಿ ಏನನ್ನ ರೆಪ್ಲಿಕೇಶನನ್ನು ನೋಡ್ತೀವಿ ಅಥವಾ ಡ್ಯೂಪ್ಲಿಕೇಶನನ್ನು ನೋಡ್ತೀವಿ, ಸೆಂಟ್ರಿಯೋಲ್ಸ್ನ ಡ್ಯೂಪ್ಲಿಕೇಶನನ್ನು ನೋಡ್ತೀವಿ. ಅಂದರೆ ಆಪೋಸಿಟ್ ಪೋಲ್ಸ್ಗೆ ಹೋಗುತ್ತಲ್ಲ ಸೆಂಟ್ರೋಸೋಮ್ಸ್, ಅದರ ಡ್ಯೂಪ್ಲಿಕೇಶನನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ? ಸೊ ಇದು ತುಂಬ ಶಾರ್ಟ್ ಲಿವ್ಡ್. ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಕೈನೆಸಿಸ್ ಇಂಟರ್ಫೇಸು ಕೇಳಿರೋದು ಉಂಟು ಮಕ್ಕಳೇ. ಸೊ ಇದು ಕಂಪೇರ್ ಟು ಇಂಟರ್ಫೇಸ್ ಶಾರ್ಟ್ ಲಿವ್ಡ್. ಇದರಲ್ಲಿ DNA ಡ್ಯೂಪ್ಲಿಕೇಶನ್ ಆಗಲ್ಲ, ಸೆಂಟ್ರೋಸೋಮ್ ಡ್ಯೂಪ್ಲಿಕೇಶನ್ ಮಾತ್ರ ಆಗುತ್ತೆ. ಸೊ ಈ ಥರ ಭಾಳಷ್ಟು ಡಿಫ್ರೆನ್ಸಸ್ ಇದೆ ಇಂಟರ್ಫೇಸ್ ಮತ್ತು ಇಂಟರ್ಕೈನೆಸಿಸ್ನ ಮಧ್ಯೆ. ಓಕೆ, ಈ ಡಿಫ್ರೆನ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸಿಂಪಲ್. ಸೊ ಮ್ಯಾಮ್ ಮಿಯೋಸಿಸ್ 2 ಅಲ್ಲಿ ಏನಾಗುತ್ತೆ ಅಂತಂದರೆ, ಮಿಯೋಸಿಸ್ 2 ಇಸ್ ವೆರಿ ಸಿಮಿಲರ್ ಟು ಮೈಟೋಸಿಸ್. ಸೇಮ್ ಪ್ರೋಫೇಸ್, ಮೆಟಾಫೇಸ್, ಆನಫೇಸ್, ಟೀಲೋಫೇಸ್. ಇಲ್ಲಿ ಒಂದು ವ್ಯತ್ಯಾಸ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋ ವ್ಯತ್ಯಾಸಗಳೇನು ಗೊತ್ತಾ? ಫಸ್ಟ್ ಒನ್, ಅಥವಾ ಲೆಟ್ಸ್ ಪುಟ್ ಅ ಬೋರ್ಡ್ ಓನ್ಲಿ. ಓಕೆ, ಮೈಟೋಸಿಸ್, ಮಿಯೋಸಿಸ್ 2. ಓಕೆ, ಸೊ ಮೈಟೋಸಿಸ್ನಲ್ಲಿ ಏನಾಗುತ್ತೆ, ಇಂಟರ್ಫೇಸ್ ಆಗಬೇಕು, ಅದಾದ್ಮೇಲೆ ಮೈಟೋಸಿಸ್ ನಡೆಯೋದು. ಫಾಲೋಡ್ ಆಫ್ಟರ್, ಹ್ಯಾಪನ್ಸ್ ಆಫ್ಟರ್ ಇಂಟರ್ಫೇಸ್. ಇಲ್ಲಿ ಇಟ್ ಹ್ಯಾಪನ್ಸ್ ಆಫ್ಟರ್ ಇಂಟರ್ಕೈನೆಸಿಸ್. ಓಕೆ, ಇಂಟರ್ಕೈನೆಸಿಸ್. ಇಲ್ಲಿ ನೆಕ್ಸ್ಟ್, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆರ್ ಐಡೆಂಟಿಕಲ್. ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆರ್ ಐಡೆಂಟಿಕಲ್ ಅಂದರೆ ಎರಡೂ ಒಂದೇ ಥರ ಇರುತ್ತೆ, ಹೀಗೆ ಇರುತ್ತೆ. ಓಕೆ, ಇಲ್ಲಿ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆರ್ ನಾನ್ ಐಡೆಂಟಿಕಲ್. ಯಾಕೆ? ಬಿಕಾಸ್ ಆಫ್ ದ ರೀಕಾಂಬಿನೇಷನ್. ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೀವು ರೀಕಾಂಬಿನೇಷನ್. ಓಕೆ, ರೀಕಾಂಬಿನೇಷನ್. ಇಲ್ಲಿ ದರ್ ಇಸ್ ನೋ ರೀಕಾಂಬಿನೇಷನ್, ನೋ ರೀಕಾಂಬಿನೇಷನ್. ಸೊ ಇಲ್ಲೂ ನಡೆಯುತ್ತೆ ಮಕ್ಕಳ. ಮಿಯೋಸಿಸ್ 2 ಅಲ್ಲೂ ಪ್ರೋಫೇಸ್ 2, ಮೆಟಾಫೇಸ್ 2, ಆನಫೇಸ್ 2, ಟೀಲೋಫೇಸ್ 2 ಸಿಂಪಲ್ ಸೇಮ್ ಥಿಂಗ್. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇಲ್ಲ, ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಇನ್ನೂ ನಿಮಗೆ ಮ್ಯಾಮ್ ಇದನ್ನೆಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಒನ್ ಶಾರ್ಟ್ ವಿಡಿಯೋನ ನೋಡೋದನ್ನ ಮರಿಬೇಡಿ ಆಯಿತಾ. ಅದನ್ನು ನಮ್ಮ PUC ET ಪರೀಕ್ಷೆ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ, ಸರಿನಾ. ಸೊ ಈ ಮಿಯೋಸಿಸ್ 2 ಮತ್ತು ಮೈಟೋಸಿಸ್ನ ಡಿಫ್ರೆನ್ಸ್ ಹೀಗಿರುತ್ತೆ. ಇಂಟರ್ಕೈನೆಸಿಸ್, ಇಂಟರ್ಫೇಸ್, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ನಾನ್ ಐಡೆಂಟಿಕಲ್. ಇಲ್ಲಿ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ನಾನ್ ಐಡೆಂಟಿಕಲ್, ಅಲ್ಲಿ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆರ್ ಐಡೆಂಟಿಕಲ್. ಇಲ್ಲಿ ರೀಕಾಂಬಿನೇಷನ್ ಆಗೋದಿಲ್ಲ, ಇಲ್ಲಿ ರೀಕಾಂಬಿನೇಷನ್ ಆಗುತ್ತೆ ಅಥವಾ ಕ್ರಾಸಿಂಗ್ ಓವರ್ ಆಗುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಇದರ ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರ್ನಲ್ಲಿರುವಂತಹ ಎಲ್ಲ ಟಾಪಿಕ್ಸನ್ನು ಬ್ರೀಫ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಚಂಕ್ಸ್ ಕೂಡ ಹೇಳಿದ್ದೀನಿ. ಏನದು? ಇಂಟರ್ಫೇಸ್, ಇಂಟರ್ಕೈನೆಸಿಸ್ನ ಡಿಫ್ರೆನ್ಸ್, ಹೋಮೋಲಾಗಸ್ ಕ್ರೋಮೋಸೋಮ್, ನಾನ್ ಹೋಮೋಲಾಗಸ್ ಕ್ರೋಮೋಸೋಮ್ ಡಿಫ್ರೆನ್ಸ್, ಇಲ್ಲಿ ಮೈಟೋಸಿಸ್, ಮಿಯೋಸಿಸ್ 2ನ ವ್ಯತ್ಯಾಸಗಳು, ಅದಾದಮೇಲೆ ಮೈಟೋಸಿಸ್ನಲ್ಲಿ ಯಾವ್ದಾವ ಸ್ಟೇಜಸಲ್ಲಿ ಏನೇನಾಗುತ್ತೆ ಅಂತಲೂ ಕ್ಲಿಯರಾಗಿ ಹೇಳಿದ್ದೀನಿ. ಸೆಲ್ ಸೈಕಲ್ನಲ್ಲಿ ಯಾವ 2 ಫೇಸಸ್ ಇದೆ, ಯಾವ ಥರ ಆಗುತ್ತೆ ಅನ್ನೋದನ್ನು ಸಹ ನಾನು ಹೇಳಿ ಕೊಟ್ಟಿದ್ದೀನಿ, ಸರಿನಾ. ಸೊ ಈಗ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿಬಿಡೋಣ. ಸೊ ಫಸ್ಟ್ ಪ್ರಶ್ನೆ,
ಅದಕ್ಕೆ ಮುಂಚೆ ಮೈಂಡ್ ಮ್ಯಾಪ್ ಡಿಸ್ಕಸ್ ಮಾಡಿಬಿಡೋಣ. ಸೊ ಈ ಮೈಂಡ್ ಮ್ಯಾಪ್ನಲ್ಲೂ ಹೆಚ್ಚು ಕಡಿಮೆ ಸೇಮ್ ಅದನ್ನೇ ಹಾಕಿದ್ದೀನಿ. ಸೊ ದಟ್ ಇದೊಂದು ಸ್ಲೈಡ್ ಇಟ್ಕೊಂಡ್ರೆ ನೀವು ಆರಾಮಾಗಿ ಕಂಪ್ಲೀಟ್ ರಿವಿಷನನ್ನು ಮಾಡ್ಬೋದು. ಸೊ ಏನದು, ಸೆಲ್ ಸೈಕಲಲ್ಲಿ 2 ಫೇಸಸ್ ಇದೆ, ಇಂಟರ್ಫೇಸ್, ಎಮ್ ಫೇಸ್. ಇಂಟರ್ಫೇಸ್ನಲ್ಲಿ 3 ಫೇಸಸ್ ಇದೆ, G1 S1 ಫೇಸ್, G1 S ಫೇಸ್, G2 ಫೇಸ್. ಸೊ ಇಲ್ಲಿ ಏನಾಗುತ್ತೆ, ಡ್ಯೂಪ್ಲಿಕೇಶನ್ ಆಫ್ ಆರ್ಗನಲ್ಸ್, ಇಲ್ಲಿ ಡ್ಯೂಪ್ಲಿಕೇಶನ್ ಆಫ್ DNA, ಇಲ್ಲಿ ಸೆಕ್ರೀಷನ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್ಸ್ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಬರುವಂಥದ್ದು ಮೈಟೋಸಿಸ್, ಅದು ಈಕ್ವೇಷನಲ್ ಡಿವಿಷನ್. ಸೊ ಇಲ್ಲಿ DNA ಕಂಟೆಂಟ್ ಚೇಂಜ್ ಆಗುತ್ತೆ, ಆದರೆ ಕ್ರೋಮೋಸೋಮ್ ನಂಬರ್ ಹಾಗೇ ಉಳ್ಕೊಳ್ಳುತ್ತೆ. DNA ಕಂಟೆಂಟ್ ಚೇಂಜ್ ಆಗುತ್ತೆ, ಆದರೆ ಕ್ರೋಮೋಸೋಮ್ ನಂಬರ್ ಹಾಗೆ ಉಳ್ಕೊಳ್ಳುತ್ತೆ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೋಫೇಸ್ನಲ್ಲಿ ಏನಾಗುತ್ತೆ, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಡಿಸಪಿಯರ್ ಆಗುತ್ತೆ, ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ಸ್. ಮೆಟಾಫೇಸಲ್ಲಿ ಏನಾಗುತ್ತೆ, ಈಕ್ವಟೋರಿಯಲ್ ಪ್ಲೇಟ್, ಸ್ಪಿಂಡಲ್ ಫೈಬರ್ ಎಲ್ಲಿ ಬಂದು ಅಟ್ಯಾಚ್ ಆಗುತ್ತೆ, ಕೈನೆಟೋಕೋರ್ಗೆ ಅಟ್ಯಾಚ್ ಆಗುತ್ತೆ, ಸೆಂಟ್ರೋಮಿಯರ್ಗಲ್ಲ. ಇದು ಇಂಪಾರ್ಟೆಂಟ್. ದೆನ್ ಆನಫೇಸ್ನಲ್ಲಿ ಸೆಪರೇಷನ್ ಆಫ್ ಕ್ರೊಮ್ಯಾಟಿಡ್ಸ್. ಸೊ ಸ್ಪ್ಲಿಟ್ಟಿಂಗ್ ಎಲ್ಲ ಆಗ್ತಿದೆ, ಸೆಂಟ್ರೋಮಿಯರ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಮಾರ್ಕ್ ಮಾಡ್ತಿದ್ದೀನಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಸೊ ದಟ್ ಇದರಿಂದಾನೇ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಅಸರ್ಷನ್, ರೀಸನಿಂಗ್, ಮ್ಯಾಚ್ ದ ಫಾಲೋಯಿಂಗ್, ಭಾಳಷ್ಟು ಪ್ರಶ್ನೆಗಳನ್ನು ಇಲ್ಲಿಂದಾನೇ ಕೇಳ್ಬೋದು ಮಕ್ಕಳ. ಸೊ ಇವೆಲ್ಲ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಟೀಲೋಫೇಸಲ್ಲಿ reappearance of nuclear membrane and condensation of chromosomes. Next cytokinesis ಅಲ್ಲಿ 2 ಮೆಥಡ್, ಫರೋ ಮೆಥಡ್ ಅಲ್ಲಿ ಸೆಂಟ್ರಿಪೀಟಲ್ ಅಂದರೆ ಆಚೆಯಿಂದ ಟುವರ್ಡ್ಸ್ ದ ಸೆಂಟರ್ ಹೇಗಿರುತ್ತೆ, ಈ ಥರ ಇರುತ್ತೆ ಅದು. ಅದೇ ಸೆಲ್ ಪ್ಲೇಟ್ನ ಮೆಥಡಲ್ಲಿ ಇಟ್ ಈಸ್ ಫ್ರಮ್ ದ ಸೆಂಟರ್ ಟುವರ್ಡ್ಸ್ ದ ಪೆರಿಫೆರಿ. ಸೊ ಇದನ್ನು ನಾವು ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಗ್ರೋತ್, ರಿಪೇರ್, ರೀಪ್ರೊಡಕ್ಷನ್ ಮತ್ತು ರೀಜನರೇಷನ್. ಮಿಯಾಸಿಸ್ನಲ್ಲಿ ಇಟ್ ಈಸ್ ಅ 2 ಸ್ಟೆಪ್ ಪ್ರಾಸೆಸ್. ಸೊ ಇಲ್ಲಿ ಏನಾಗ್ತಿದೆ, ಕ್ರಾಸಿಂಗ್ ಓವರ್ ಆಗ್ತಿದೆ. ಇಲ್ಲಿ ಸೈನಾಪ್ಸಿಸ್ ಅಥವಾ ಕ್ರಾಸಿಂಗ್ ಓವರ್, ಕಯಾಸ್ಮ್ಯಾಟಾ ಅನ್ನೋ ಟರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಯೋಸಿಸ್ 1ನಲ್ಲಿ, ಪ್ರೋಫೇಸ್ 1ನಲ್ಲಿ ಲೆಪ್ಟೋಟೀನ್, ಇಲ್ಲಿ ಏನಾಗ್ತಿದೆ ಮಕ್ಕಳ, ಹೋಮೋಲಾಗಸ್ ಪೇರಿಂಗ್ ಆಗ್ತಿದೆ. ಝೈಗೋಟೀನ್ ಏನಾಗ್ತಿದೆ, ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂದರೆ ಸೈನಾಪ್ಸಿಸ್ ಆಗ್ತಿದೆ. ಪ್ಯಾಕೈಟಿನಲ್ಲಿ ಕ್ರಾಸಿಂಗ್ ಓವರ್ ಆಗಿದೆ. ಡಿಪ್ಲೋಟೀನಲ್ಲಿ ಕಯಾಸ್ಮ್ಯಾಟಾ ಕಾಣಿಸ್ತಾ ಇದೆ. ಯಾಕೆ, ಆ ಕ್ರಾಸಿಂಗ್ ಓವರ್ ಆಗಿರೋ ಜಾಗದಲ್ಲಿ ಮಾತ್ರ ಅಟ್ಯಾಚ್ ಆಗಿದೆ, ಬೇರೆ ಕಡೆ ಎಲ್ಲ ಅದು ಸೆಪ್ರೇಟ್ ಆಗಿಬಿಟ್ಟಿದೆ. ಸೊ ಅದನ್ನು ಟರ್ಮಿನಲೈಸೇಷನ್ ಆಫ್ ಕಯಾಸ್ಮ್ಯಾಟಾ ಅಂತ ಸಹ ಹೇಳ್ತಾರೆ. ಸೊ ಇಲ್ಲಿ ಕಯಾಸ್ಮ್ಯಾಟಾ ಫಾರ್ಮ್ ಆಗುತ್ತೆ, ಇಲ್ಲಿ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮ್ಯಾಟಾ ಆಗುತ್ತೆ. ಅದಾದಮೇಲೆ ಸೆಪರೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಅದಾದಮೇಲೆ ಮೆಟಾಫೇಸ್ನಲ್ಲಿ ಅದು ಬಂದು ಅರೇಂಜ್ ಆಗುತ್ತೆ, 2 ಈಕ್ವಟೋರಿಯಲ್ ಪ್ಲೇಟ್ಸ್ ಇರುತ್ತೆ, ಹೋಮೋಲಾಗಸ್ ಕ್ರೋಮೋಸೋಮ್ಸೇ ಸೆಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಇಂಟರ್ಕೈನೆಸಿಸ್. ಇದು ಮತ್ತು ಇಂಟರ್ಫೇಸ್ನ ವ್ಯತ್ಯಾಸ ಈಗಷ್ಟೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಡ್ಯೂಪ್ಲಿಕೇಶನ್ ಆಫ್ ಸೆಂಟ್ರಿಯೋಲ್ಸ್ ಇರುತ್ತೆ, ಆದರೆ ಡ್ಯೂಪ್ಲಿಕೇಶನ್ ಆಫ್ DNA ಇರೋದಿಲ್ಲ. ಮಿಯಾಸಿಸ್ 2 ಇಸ್ ಸಿಮಿಲರ್ ಟು ಮೈಟೋಸಿಸ್. ಆದರೆ ಅದರಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಬಗ್ಗೆ ನಾನು ಹೇಳಬೇಕಿತ್ತು, ಅದನ್ನು ಸಹ ಅಲ್ಲಿ ಹೇಳಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಇದಿಷ್ಟು ಈ ಚಾಪ್ಟರ್ನಲ್ಲಿರುವಂತಹ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್, ಚಂಕ್ಸ್ ಅಂತ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ನಿಮಗೆ ನೆನಪಿದ್ರೆ KCT ಕ್ವೆಶ್ಚನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡೋಣ ಯಾವ ಥರ ಇದೆ ಕ್ವೆಶ್ಚನ್ಸ್ ಅಂತ. ಸೊ ಫಸ್ಟ್ ಕ್ವೆಶ್ಚನ್ ಏನು, ಐಡೆಂಟಿಫೈ ದ ಗಿವನ್ ಇನ್ ಮಿಯಾಸಿಸ್ mediated by the enzyme. Okay, identify the given step in meiosis mediated by the enzyme recombinase. ಸೊ ಏನು ಆಪ್ಷನ್ಸ್ ಮಕ್ಕಳ ಇಲ್ಲಿ? ಸೊ ಕ್ರಾಸಿಂಗ್ ಓವರ್, ಸೈನಾಪ್ಟಿಕ್ ಪೇರಿಂಗ್, ಇಂಟರ್ಕೈನೆಸಿಸ್, ಟರ್ಮಿನಲೈಸೇಷನ್. ಸೊ ಈಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಏನದು ಕ್ರಾಸಿಂಗ್ ಓವರ್. ಯಾಕೆಂದರೆ ಈ ಕ್ರಾಸಿಂಗ್ ಓವರ್ನ ಸ್ಟೇಜ್ನಲ್ಲೇ ರೀಕಾಂಬಿನೇಷನ್ ಆಗೋದು. ಸೊ ಯಾವ ಎನ್ಸೈಮ್ ಬೇಕಾಗಿರೋದು? ರೀಕಾಂಬಿನೇಸ್ ಎನ್ಸೈಮ್. ಆದರೆ ಇಲ್ಲಿ ನೀವು ಇನ್ನೂ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಸೈನಾಪ್ಟಿಕ್ ಪೇರಿಂಗ್ ಅಂತಂದರೆ ಇದು ಎಲ್ಲಾಗುತ್ತೆ, ನಮ್ಮ ಝೈಗೋಟೀನ್ ಫೇಸ್ನಲ್ಲಾಗುತ್ತೆ. ಇಂಟರ್ಕೈನೆಸಿಸ್ ಅಂದರೆ ಏನು? ಇಟ್ ಈಸ್ ದ ಟೈಮ್ ಲ್ಯಾಪ್ಸ್, ಅಂದರೆ ಆ ಪ್ರಿಪರೇಟರಿ ಫೇಸ್ ಬಿಟ್ವೀನ್ ಮಿಯಾಸಿಸ್ 1 ಆ್ಯಂಡ್ ಮಿಯಾಸಿಸ್ 2. ಆದರೆ ಇಲ್ಲಿ ಯಾವುದೇ ಥರದ DNA ಡ್ಯೂಪ್ಲಿಕೇಶನ್ ಆಗೋದಿಲ್ಲ. ಸೊ ಅದು ಇಂಟರ್ಕೈನೆಸಿಸ್. ಟರ್ಮಿನಲೈಸೇಷನ್ ಅಂದರೆ ಆ ಕಯಾಸ್ಮ್ಯಾಟಾ ಏನು ಫಾರ್ಮ್ ಆಗಿರುತ್ತೆ ಅದು ಟರ್ಮಿನಲ್ಸ್ ಅಂದರೆ ಟುವರ್ಡ್ಸ್ ದ ಎಂಡ್ಸ್ ಮೂವ್ ಆಗ್ತಿರುತ್ತೆ. ಓಕೆ, ಸೊ ಇದಿಷ್ಟು ರಾಂಗ್ ಆನ್ಸರ್ಸ್. ಸರಿಯಾದ ಉತ್ತರ ಯಾವುದು? ಕ್ರಾಸಿಂಗ್ ಓವರ್. ಈಸಿ ಅಲ್ವಾ? ಸಿಂಪಲ್ ಕ್ವೆಶ್ಚನ್. ದ ಎನ್ಸೈಮ್ ರೀಕಾಂಬಿನೇಸ್, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು 24 ಬಂದಿರೋ ಪ್ರಶ್ನೆ ರಿಪೀಟ್ ಆಗ್ತಿದೆ. ಸೊ ರೀಕಾಂಬಿನೇಸ್ ಎನ್ಸೈಮ್ ಬಗ್ಗೆನೇ ತುಂಬ ಕೇಳ್ತಿದ್ದಾರೆ. ಪ್ರಶ್ನೆ ಸಿಮಿಲರ್ ಆಗಿದೆ, ಅದನ್ನು ಸ್ವಲ್ಪ ರೀಫ್ರೇಸ್ ಮಾಡಿದ್ದಾರೆ. ದ ಎನ್ಸೈಮ್ ರೀಕಾಂಬಿನೇಸ್ ಇಸ್ ರಿಕ್ವೈರ್ಡ್ ಅಟ್ ವಿಚ್ ಸ್ಟೇಜ್ ಆಫ್ ಮಿಯಾಸಿಸ್? ಓಕೆ, ಸೊ ಇಲ್ಲಿ ಯಾವ ಥರ ಇದು ಕೊಡ್ತಾರೆ ಆಪ್ಷನ್ಸು? ಪ್ಯಾಕೈಟಿನ್, ಝೈಗೋಟೀನ್, ಡಯಾಕೈನೆಸಿಸ್, ಡಿಪ್ಲೋಟೀನ್. ಸೊ ಇಲ್ಲಿ ನಿಮಗೆ ಯಾವ್ದ್ಯಾವ್ದು ಫೇಸ್, ಸೊ ರೀಕಾಂಬಿನೇಸ್ ಎನ್ಸೈಮ್ ಕ್ರಾಸಿಂಗ್ ಓವರ್ಗೆ ಬೇಕು, ಓಕೆ, ಆದರೆ ಯಾವ ಫೇಸಲ್ಲಿ ನಡೀತಾ ಇದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಪ್ಯಾಕೈಟಿನಲ್ಲಿ ಕ್ರಾಸಿಂಗ್ ಓವರ್ ನಡೆಯುತ್ತೆ. ಸೊ ಹಾಗಾಗಿ ಆನ್ಸರ್ ಏನು?
ಪ್ಯಾಕೈಟೀನ್. ಆದರೆ ಝೈಗಟೀನ್ ಸ್ಟೇಜಲ್ಲಿ ಏನಾಗುತ್ತೆ, ಇಲ್ಲಿ ಸೈನಾಪ್ಸಿಸ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ಸೈನಾಪ್ಸಿಸ್ ಆಗುತ್ತೆ. ಅಂದರೆ 2 ಹೋಮೋಲಾಗಸ್ ಕ್ರೋಮೋಸೋಮ್ ಬಂದು ಪೇರ್ ಆಗುತ್ತೆ. ನೆಕ್ಸ್ಟ್ ಡಿಪ್ಲೊಟೀನ್ ಸ್ಟೇಜಲ್ಲಿ ಏನಾಗುತ್ತೆ, ಅದು ಒಂದರಿಂದ ಒಂದು ದೂರ ಹೋಗ್ತಾ ಶುರು ಮಾಡುತ್ತೆ. ಆದರೆ 2 ಕಾರ್ನರ್ಸಲ್ಲಿ ಮಾತ್ರ ಅದು ಅಟ್ಯಾಚ್ ಆಗಿರುತ್ತೆ. ಸೊ ಆ ಎಕ್ಸ್ ಶೇಪ್ ಸ್ಟ್ರಕ್ಚರನ್ನು ನಾವು ಕಯಾಸ್ಮ್ಯಾಟಾ ಅಂತ ಕರಿತೀವಿ. ಕಯಾಸ್ಮ್ಯಾಟಾ ತುಂಬ ಕಾಣೋದು ಯಾವಾಗ, ಡಿಪ್ಲೊಟೀನ್ ಸ್ಟೇಜಲ್ಲಿ. ಡಯಾಕೈನೆಸಿಸಲ್ಲಿ ಏನಾಗುತ್ತೆ, ಆ 2 ಹೋಮೋಲಾಗಸ್ ಕ್ರೋಮೋಸೋಮ್ ಸೆಪ್ರೇಟ್ ಆಗುತ್ತೆ. ಸೊ ಈ ಸ್ಟೇಜಸ್ ನೆನಪಿದ್ರೆ ತುಂಬ ಈಸಿಯಾಗಿ ಇದನ್ನು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ 2 ಥರನೂ ಕೇಳಿದ್ದಾರೆ, ಕ್ರಾಸಿಂಗ್ ಓವರ, ಪ್ಯಾಕೈಟೀನ್. ಓಕೆ, ಬೋತ್ ಇದರ್ ವೇಸ್ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋವಂಥದ್ದು, ಸ್ಟೂಡೆಂಟ್ ಅಬ್ಸರ್ವ್ಡ್ ಅ ಸ್ಲೈಡ್ ಆಫ್ ಮೈಟೋಸಿಸ್. ಅಂದರೆ ಮೈಟೋಸಿಸ್ನ ಸ್ಲೈಡ್ ಅಬ್ಸರ್ವ್ ಮಾಡ್ತಾರೆ. ಏನು ಕಾಣಿಸುತ್ತೆ, ಕ್ರೋಮೋಸೋಮ್ಸ್ ವೆ ಪ್ಲೇಸ್ಡ್ ಅಟ್ ದಿ ಆಪೋಸಿಟ್ ಪೋಲ್ಸ್. ಆಯಿತಾ, ಯಾವ ಸ್ಟೇಜನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಪ್ರೋಫೇಸ್, ಮೆಟಾಫೇಸ್, ಆನಾಫೇಸ್, ಟೀಲೋಫೇಸ್. ಸೊ ಪ್ರೋಫೇಸಲ್ಲಿ ಇನ್ನೂ ಕಂಡೆನ್ಸೇಷನ್ ಆಗ್ತಿರುತ್ತೆ. ಸೊ ಇದು ರೂಲ್ಡ್ ಔಟ್, ಕ್ರೋಮೋಸೋಮ್ಸ್ ಇರೋದಿಲ್ಲ. ಮೆಟಾಫೇಸ್ನಲ್ಲಿ ಅದು ಸೆಂಟರ್ನಲ್ಲಿ ಅರೇಂಜ್ ಆಗಿರುತ್ತೆ ಅಲ್ವಾ, ಈಕ್ವೆಟೋರಿಯಲ್ ಪ್ಲೇಟ್ ಸೆಂಟರ್ನಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಮೆಟಾಫೇಸ್ ಕೂಡ ಅಲ್ಲ. ಸೊ ಅದು ಯಾವಾಗ ಪೋಲ್ಸ್ನ ಕಡೆ ಮೂವ್ ಆಗೋದು, ಅದು ಆನಾಫೇಸ್ನಲ್ಲಿ ಮೂವ್ ಆಗುತ್ತೆ. ಅರ್ಥ ಆಯ್ತಾ, ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಕ್ರೊಮ್ಯಾಟಿಡ್ಸ್ ಏನಿದೆ ಆಪೋಸಿಟ್ ಪೋಲ್ಸ್ನತ್ತ ಯಾವಾಗ ಮೂವ್ ಆಗುತ್ತೆ, ಆನಾಫೇಸ್ನಲ್ಲಿ ಮೂವ್ ಆಗುತ್ತೆ. ಮ್ಯಾಮ್ ಕ್ರೊಮ್ಯಾಟಿಡ್ಸ್ ಅಂತ ಹೇಳ್ತಿದ್ದೀರಾ, ಕ್ವೆಶ್ಚನಲ್ಲಿ ಕ್ರೋಮೋಸೋಮ್ ಅಂತ ಇದೆ ಅಂತಂದರೆ ಮಕ್ಕಳ ಈ ಕ್ರೊಮ್ಯಾಟಿಡ್ಸ್ ಏನು ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಸೆಲ್ ಅಂತ ತೊಗೊಂಡ್ರೆ ಈ ಕಡೆಗೊಂದು ಕ್ರೊಮ್ಯಾಟಿಡ್, ಈ ಕಡೆಗೊಂದು ಕ್ರೊಮ್ಯಾಟಿಡ್ ಮೂವ್ ಆಗುತ್ತೆ ಅಲ್ವಾ. ಸಾರಿ, ಅದು ಈ ಓರಿಯೆಂಟೇಷನಲ್ಲಿ ಇರಲ್ಲ, ಅದು ಈ ಥರ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಸೊ ಈ ಓರಿಯೆಂಟೇಷನಲ್ಲಿ ಇರೋದ್ರಿಂದ ಇಲ್ಲೇನಾಗ್ತಿದೆ, ಆ 2 ಸೆಲ್ಸ್ಗೆ 1 ಕ್ರೋಮೋಸೋಮ್ ವಿತ್ 1 ಕ್ರೋಮ್ಯಾಟಿಡ್ ಹೋಗ್ತಿದೆ. ಪೇರೆಂಟ್ ಸೆಲ್ಲಲ್ಲಿ ಇದ್ದಿದ್ದು 1 ಕ್ರೋಮೋಸೋಮ್ ವಿತ್ 2 ಕ್ರೋಮ್ಯಾಟಿಡ್. ಅಂದರೆ 2 ಕೈ ಇತ್ತು, ಈಗ ಒಂದೇ ಕೈ ಇದೆ. ಸೊ ಅದು ಡ್ಯೂಪ್ಲಿಕೇಟ್ ಮಾಡ್ಕೊಳ್ಬೋದು. ಯಾವಾಗ ಡ್ಯೂಪ್ಲಿಕೇಟ್ ಮಾಡ್ಕೊಳ್ಳುತ್ತೆ ಡಾಟರ್ ಸೆಲ್ಲು, ಅದು ಡಿವಿಷನ್ನಿಗೆ ಹೋದಾಗ, ಎಸ್ ಫೇಸಿಗೆ ಹೋದಾಗ ಅಲ್ಲಿ ಅದಕ್ಕೆ 2 ಆರ್ಮ್ ಬರುತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿ ಇಟ್ ಈಸ್ ಕ್ರೋಮೋಸೋಮ್ ವಿತ್ 1 ಕ್ರೋಮ್ಯಾಟಿಡ್. ಅರ್ಥ ಆಯ್ತಾ. ಅದೇ ಮಿಯಾಸಿಸ್ 1ನಲ್ಲಿ ಆಗೋ ಡಿವಿಷನಲ್ಲಿ ಕ್ರೋಮೋಸೋಮ್ ವಿತ್ 2 ಕ್ರೋಮ್ಯಾಟಿಡ್ಸ್. ಅಲ್ಲೂ ಕ್ರೋಮೋಸೋಮೆ, ಇಲ್ಲೂ ಕ್ರೋಮೋಸೋಮೆ, ಆದರೆ ಕ್ರೋಮ್ಯಾಟಿಡ್ ನಂಬರ್ ಚೇಂಜ್ ಆಗುತ್ತೆ. ಸೊ ಕ್ರೋಮ್ಯಾಟಿಡ್ ಅಂದರೆ ಏನು, ಇದು ಸೆಲ್ ಚಾಪ್ಟ್ರಲ್ಲಿ ಆಲ್ರೆಡಿ ನೀವು ಕಲ್ತಿರ್ತೀರಾ. ಇಲ್ಲಾಂದರೆ ಮತ್ತೊಂದ್ಸಲ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್, ಕ್ರೋಮ್ಯಾಟಿಡ್ ಅಂದರೆ ಏನು, ಅದೆಲ್ಲ ಗೊತ್ತಿದ್ರೇ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅರ್ಥ ಆಗೋದು. ಅರ್ಥ ಆಯ್ತಾ, ಸಿಂಪಲ್, ಈಸಿ. ಸೊ ಇಲ್ಲಿ ಆನ್ಸರ್ ಏನು, ಇಟ್ ಈಸ್ ಆನಾಫೇಸ್. ಸೊ ಟೀಲೋಫೇಸ್ನಲ್ಲಿ ಏನಾಗುತ್ತೆ, ಟೀಲೋಫೇಸ್ನಲ್ಲಿ ರೀಅಪಿಯರೆನ್ಸ್ ಯಾವ್ದ್ಯಾವ್ದ್ರದ್ದು, ಸೆಲ್ ನ್ಯೂಕ್ಲಿಯರ್ ಮೆಂಬ್ರೇನ್, ಸೆಲ್ ಆರ್ಗನೆಲ್ಸ್ ಅದೆಲ್ಲ ಹೋಗಿ ಮತ್ತೆ ವಾಪಸ್ ಬರೋವಂಥದ್ದು. ಅರ್ಥಾಯ್ತಾ. ಸೊ ಇದು ಟೀಲೋಫೇಸ್. ಸೊ ಇಲ್ಲಿ ಆನ್ಸರ್ ಏನು ಮಕ್ಕಳ, ಇಟ್ ಈಸ್ ಆನಾಫೇಸ್. ಸಿಂಪಲ್. ನೆಕ್ಸ್ಟ್ ಬಂದಿರೋವಂಥ ಪ್ರಶ್ನೆ, ಮ್ಯಾಚ್ ದ ಸ್ಟೇಜಸ್. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಬೇಕು, ಡಿಪ್ಲೊಟೀನ್, ಪ್ಯಾಕೈಟೀನ್, ಆ 5 ಸ್ಟೇಜಸ್ ಏನಿದೆ ಪ್ರೋಫೇಸ್ 1, ಭಾಳಷ್ಟು ಪ್ರಶ್ನೆಗಳು ಅದರಿಂದಾನೇ ಬಂದಿರೋದು. ಸೊ ಅದು ಇಟ್ಸ್ ಅ 5 ಸ್ಟಾರ್ ಕಾನ್ಸೆಪ್ಟ್. ಈ ಚಾಪ್ಟರ್ನ 5 ಸ್ಟಾರ್ ಕಾನ್ಸೆಪ್ಟ್ ಯಾವುದು, 5 ಸ್ಟೇಜಸ್ ಆಫ್ ಪ್ರೋಫೇಸ್ 1. ಸೊ ಫಸ್ಟ್ ಒನ್, ಲೆಪ್ಟಟೀನಲ್ಲಿ ಏನಾಗುತ್ತೆ, ಲೆಪ್ಟಟೀನಲ್ಲಿ ಫಸ್ಟು ಪೇರಿಂಗ್ ಆಗಬೇಕು, ಕ್ರೋಮೋಸೋಮ್ ಸ್ಟಾರ್ಟ್ ಪೇರಿಂಗ್ ಟುಗೆದರ್. ಝೈಗಟೀನಲ್ಲಿ ಏನಾಗಬೇಕು, ಲೆಪ್ಟಟೀನಲ್ಲಿ ಏನಾಗಬೇಕು, ಕ್ರೋಮೋಸೋಮ್ಸ್ ಆರ್ ವಿಸಿಬಲ್. ಸಾರಿ, ನಾನೇ ನೋಡಿ ಆಪ್ಷನ್ನೇ ಸರಿಯಾಗಿ ಓದಿಲ್ಲ. ಇದು ನೀವು ಮಾಡಬಾರ್ದು ಮಕ್ಕಳೇ, ಆಪ್ಷನ್ ಫಸ್ಟು ಸರಿಯಾಗಿ ಓದಬೇಕು, ಅದಾದಮೇಲೆ ನೀವು ಆನ್ಸರ್ ಮಾಡಬೇಕು. ಓಕೆ. ಸೊ ಲೆಪ್ಟಟೀನಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ಸ್ ಆರ್ ವಿಸಿಬಲ್, ಅಂದರೆ ಅದು ಫಸ್ಟು ಕಂಡೆನ್ಸ್ ಆಗಿ ವಿಸಿಬಲ್ ಆಗಬೇಕು. ಝೈಗಟೀನಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ಸ್ಟಾರ್ಟ್ ಪೇರಿಂಗ್. ಸೊ ಇದನ್ನು ನಾವೇನಂತ ಕರಿತೀವಿ, ಸೈನಾಪ್ಸಿಸ್. ಇಲ್ಲಿ ಕಂಡೆನ್ಸೇಷನ್. ಸೊ ಈ ಥರ ನೀವೇ ಬರ್ಕೊಂಡ್ಬಿಟ್ರೆ ರಿವಿಷನ್ ಅಲ್ಲಲ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪ್ಯಾಕೈಟೀನಲ್ಲಿ ಏನಾಗುತ್ತೆ ಮಕ್ಕಳ, ಪ್ಯಾಕೈಟೀನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಕ್ರಾಸಿಂಗ್ ಓವರ್ ಎಲ್ಲಿದೆ, ಇಲ್ಲಿದೆ, ಎಕ್ಸ್ಚೇಂಜ್ ಆಫ್ ಮಟೀರಿಯಲ್. ಸೊ ಇದನ್ನು ನಾವೇನಂತ ಕರಿಬೋದು, ಕ್ರಾಸಿಂಗ್ ಓವರ್. ಈ ಪದಗಳು ನಿಮಗೆ ಬೈಹಾಟ್ ಆಗಿಬಿಟ್ಟಿರಬೇಕು ಇಷ್ಟರಲ್ಲೇ. ಆಲ್ರೆಡಿ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಅದನ್ನು. ಸೊ ನಿಮಗಿದು ಬೈಹಾಟ್ ಆಗಿರಬೇಕು. ನೆಕ್ಸ್ಟ್ ಡಿಪ್ಲೊಟೀನಲ್ಲಿ ಏನಾಗುತ್ತೆ, ಟರ್ಮಿನಲೈಸೇಷನ್ ಆಫ್ ಕ್ಯಾಸ್ಮ್ಯಾಟಾನ ಅಥವಾ ಡಿಸಲ್ಯೂಷನ್ ಆಫ್ ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸಾ. ಡಿಪ್ಲೊಟೀನಲ್ಲಿ ಡಿಸಲ್ಯೂಷನ್ ಆಫ್ ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಓಕೆ, ಏನಾಗುತ್ತೆ, ಅದು ದೂರ ಹೋಗೋಕ್ಕೆ ಶುರುವಾಗುತ್ತೆ, ಕ್ಯಾಸ್ಮ್ಯಾಟಾ ಫಾರ್ಮ್ ಆಗುತ್ತೆ. ಡಯಾಕೈನಸಿಸ್ನಲ್ಲಿ ಏನಾಗುತ್ತೆ ಮಕ್ಕಳ, ಟರ್ಮಿನಲೈಸೇಷನ್ ಆಫ್ ಕಯಾಸ್ಮ್ಯಾಟಾ ಆಗತ್ತೆ. ಅರ್ಥ ಆಯ್ತಾ, ಸಿಂಪಲ್. ಸೊ ಈಗ ಏನೇನಾಗಿದೆ, ಈಗ ಎ ಇಸ್
ಎ ಇಸ್ ಎಷ್ಟು 4 ಎ ಇಸ್ 2 ಬಿ ಇಸ್ 4 ಅಲ್ವಾ ಬಿ ಇಸ್ 4 ಸಿ ಎಷ್ಟಿದೆ ಸಿ ಇಸ್ 1 ಡಿ ಇಸ್ 3 ಇ ಇಸ್ 5 ಸೊ ಆ ಆಪ್ಷನ್ ನೋಡೋಣ ಯಾವುದು ಅಂತ A2 B4 A2 B4 C1 D3 E5 ಇದು ಸರಿಯಾದ ಉತ್ತರ ಸೊ ಇಲ್ಲಿ ಡಿಸಲ್ಯೂಷನ್ ಆಫ್ ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಮತ್ತೆ ಇದರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಕನ್ಫ್ಯೂಷನ್ ಇರೋದು ಸಹಜ ಏನದು ಮ್ಯಾಮ್ ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಎಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ ಮಕ್ಕಳ ಫಸ್ಟು ಅದು ದೂರ ಆಗೋಕ್ಕೆ ಶುರುವಾಗೋದು ಡಿಪ್ಲೋಟೀನ್ ಸ್ಟೇಜ್ನಲ್ಲಿ ಆ ಕಯಾಸ್ಮ್ಯಾಟ ಟರ್ಮಿನಲ್ ರೀಜನ್ಸ್ಗೆ ಹೋಗೋದನ್ನ ನಾವೇನಂತ ಕರಿತೀವಿ ಡಯಾಕೈನೆಸಿಸ್ ಅಂತ ಕರಿತೀವಿ ಸೊ ಇದು ಎರಡರ ಮಧ್ಯೆ ಕನ್ಫ್ಯೂಷನ್ ಇರುತ್ತೆ ಬಾಕಿ ಎಲ್ಲ ಈಸಿಯಾಗಿ ನೀವು ಸಾಲ್ವ್ ಮಾಡಿಬಿಡ್ತೀರಾ ಆದರೆ ಇಲ್ಲಿ ಇನ್ನೊಂದು ಟ್ರಿಕ್ ಏನು ಆಪ್ಷನ್ಸ್ ನೋಡಿ ಮಕ್ಕಳ ಸೊ ಯಾವ್ದು ಆಪ್ಷನ್ಸು ಇದು ಎರಡು ಆಪ್ಷನ್ಸ್ ನೀವು ಈಸಿಯಾಗಿ ರೂಲ್ ಔಟ್ ಮಾಡಿಬಿಡ್ಬೋದು A2 ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಆ ಕ್ರೋಮೋಸೋಮ್ಸ್ ವಿಸಿಬಲ್ ಅಂಡರ್ ಲೈಟ್ ಅಂತ ಗೊತ್ತಾಗಿದ ತಕ್ಷಣ ಇದು ಕ್ಲಿಯರ್ ಕಟ್ ಆನ್ಸರ್ ಇದು ಓಕೆ ಇದು ಎಲ್ಲ ಅಲ್ಲೇ ತಪ್ಪಾಗೋಯ್ತು ಸೊ ಒಂದು ಕರೆಕ್ಟಾಗಿ ನಿಮಗೆ ಶಾರ್ಪಾಗಿ ಗೊತ್ತಿದ್ರೂ ಆನ್ಸರ್ ಮಾಡ್ಬೋದು ಓಕೆ ಸೊ ಈ ಥರ ಕ್ವೆಶ್ಚನ್ಸನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಮ್ಯಾಚ್ ದ ಫಾಲೋಯಿಂಗ್ ಅಂತೂ ಅಟೆಂಡ್ ಮಾಡದೆ ಬಿಡಬೇಡಿ ಅರ್ಥ ಆಯ್ತಾ ಸೊ ನೀವು ಲಕ್ಕಿ ಯಾಕೆಂದರೆ ಬಯಾಲಜಿಯಲ್ಲಿ ಭಾಳಷ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬರುತ್ತೆ ಅದರಲ್ಲಿ ಈ ಥರ ಒಂದೋ ಎರಡೋ ಕೊಟ್ಟಿದ್ರೂ ಆನ್ಸರ್ ಗೊತ್ತಿದ್ರೂ ನೀವು ಬರಿಬೋದು ಆದರೆ ನೀಟ್ ಎಕ್ಸಾಮ್ನಲ್ಲಿ ಆ ಥರ ಇರೋಲ್ಲ ಮಕ್ಕಳೇ ಮಿನಿಮಮ್ ನಿಮಗೆ 3 ಆಪ್ಷನ್ಸ್ ಆದರೂ ಕರೆಕ್ಟಾಗಿ ಗೊತ್ತಿರಬೇಕು ಆವಾಗಲೇ ನೀವು ಆನ್ಸರ್ ಮಾಡೋದಕ್ಕಾಗೋದು ಸೊ ಆ ಥರ ಕ್ವೆಶ್ಚನ್ಸ್ ಪ್ರಿಪೇರ್ ಆಗಬೇಕಾದ್ರೆ ಎಲ್ಲ ಆನ್ಸರ್ ಕರೆಕ್ಟಾಗಿದೆಯಾ ಎಲ್ಲನೂ ನಿಮಗೆ ನೆನಪಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಂಪಲ್ ಸೊ ಇಲ್ಲಿಗೆ ನಮ್ಮ ಈ KCET ಕ್ಲಾಸು ಮುಕ್ತಾಯಗೊಳ್ಳುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸಿಂದ ಇಲ್ಲಿವರೆಗೂ ನನ್ನ ಜೊತೆ ಇದ್ದು ಈ ಪಾಠವನ್ನು ಕೇಳಿದ್ದಕ್ಕೆ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ತುಂಬ ಕಷ್ಟ ಆಗ್ತಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಪೋರ್ಟ್ ಬೇಕು ನಿಮಗೆ ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಆ್ಯಪ್ನಲ್ಲಿ ಪೋಸ್ಟ್ ಮಾಡಿ ನಾವು ನಿಮಗೆ ಯಾವ ಥರ ಸಹಾಯ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀವಿ ಸೊ ನೀವು ಪ್ರಶ್ನೆಗಳನ್ನು ಹಾಕಿದ್ರೆ ನಾವು ನಿಮಗೆ ಸಹಾಯ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಸೊ ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ಲ ಕ್ಲಾಸಸ್ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಏನಾದರೂ ಚೇಂಜಸ್ ಬೇಕು ಆ ಥರ ಇದ್ರೂ ನಿಮ್ಮ ಫೀಡ್ಬ್ಯಾಕನ್ನು ಶೇರ್ ಮಾಡೋದು ಮರಿಬೇಡಿ ಸೊ ನಿಮ್ಮ ಮಾತುಗಳನ್ನು ಕೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ನಾನೊಬ್ಬಳೇ ಅಲ್ಲ ನನ್ನ ಜೊತೆ ಪ್ರಜ್ವಲ್ ಸರ್ ಇದ್ದಾರೆ ಪ್ರವೀಣ್ ಸರ್ ಇದ್ದಾರೆ ಕಾರ್ತಿಕ್ ಸರ್ ನಿಮ್ಮ ಫೇವ್ರೆಟ್ ಎಲ್ಲರೂ ಅವ್ರದ್ದೇ ಆದಂಥ ಪಾಠಗಳಲ್ಲಿ ಮಸ್ತ್ ಮಜಾ ಮಾಡಿಸ್ತಾ ಇದ್ದಾರೆ ಮಕ್ಕಳೇ ಸೊ ಆ ಕ್ಲಾಸಸನ್ನು ಸಹ ಅಟೆಂಡ್ ಮಾಡೋದು ಮರಿಬೇಡಿ ಸೊ PUCET ಪರೀಕ್ಷೆ ಸೈನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಆದಷ್ಟು ಬೇಗ ಮತ್ತೊಂದು ಚಾಪ್ಟರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸಿ ಯು ಟಾಟಾ ಬಾಯ್